ನಮಸ್ಕಾರ ಸ್ನೇಹಿತರೆ, KSYU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ಪ್ರಥಮ BA ಅವರಿಗೆ ಅಂದ್ರೆ ಫಸ್ಟ್ ಇಯರ್ BA ಅವರಿಗೆ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಬರುವಂತಹ ಇಂಪಾರ್ಟೆಂಟ್ ಚಾಪ್ಟರ್, ವೆರಿ ವೆರಿ ಇಂಪಾರ್ಟೆಂಟ್, ಖಂಡಿತ ಎಕ್ಸಾಮ್ ಅಲ್ಲಿ ಬಂದೇ ಬರುತ್ತೆ. ಪ್ರತಿ ವರ್ಷನೂ ರಿಪೀಟೆಡ್ ಆಗಿ ಬಂದಿದೆ ಇದು. ಹಾಗಾಗಿ ಈ ಒಂದು ಚಾಪ್ಟರ್ ಗಳ ಬಗ್ಗೆ ನಾನು ಇವತ್ತು ಕ್ಲಾಸ್ ತಗೊಳ್ತಿದ್ದೇನೆ. ಮೊದಲಿಗೆ ನನಗೆ ಸಮಯದ, ಈಗಾಗಲೇ ತುಂಬಾ ಬಾರಿ ಹೇಳಿದ್ದೇನೆ, ಸಮಯದ ಅಭಾವ ಇರುವುದರಿಂದ ಖಾಲಿ ಇಂಪಾರ್ಟೆಂಟ್ ಇರುವಷ್ಟು ಮಾತ್ರ, ಅಂದ್ರೆ ಖಂಡಿತ ಬಂದೇ ಬರುವಂತದ್ದು ಅನ್ನುವಂತಹ ಜಾಸ್ತಿ ಚಾಪ್ಟರ್ ನ ನೋಡ್ಕೊಂಡು ನಾನು ಕ್ಲಾಸ್ ಮಾಡಿದ್ದೇನೆ. ಇನ್ನು ಕೆಲವೊಂದು ಬಂದ್ರು ಬರಬಹುದು, ಕೆಲವೊಮ್ಮೆ ಒಂದ್ ವರ್ಷ ಕೇಳಿದ್ರೆ ಒಂದ್ ವರ್ಷ ಕೇಳಿರಲ್ಲ, ಬಟ್ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನನಗೆ ಸಮಯ ಇದ್ರೆ ಆ ಕ್ಲಾಸ್ ಅನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ಈಗ ನಾನು ಪರ್ಟಿಕ್ಯುಲರ್ ಕೆಲವೊಂದು ಸಬ್ಜೆಕ್ಟ್ ಗಳಲ್ಲಿ ತುಂಬಾ ಕ್ಲಾಸ್ ಗಳನ್ನ ಅಪ್ಲೋಡ್ ಮಾಡಿಲ್ಲ, ಯಾಕಂದ್ರೆ ನನಗೆ ಮುಖ್ಯವಾಗಿ ಸಮಯ ಇಲ್ಲ. ಹಾಗಾಗಿ ಇರುವಷ್ಟು ಸಮಯದಲ್ಲಿ ತುಂಬಾ ರಿಪೀಟೆಡ್ ಆಗಿರುವಂತಹ ಚಾಪ್ಟರ್ ಗಳನ್ನಷ್ಟೇ ನಾನು ಇಲ್ಲಿ ಮಾಡ್ತಾ ಇದ್ದೇನೆ. ಹಾಗಾಗಿ ಇಲ್ಲಿ ಅಪ್ಲೋಡ್ ಆಗುವಂತಹ ಎಲ್ಲಾ ವಿಡಿಯೋಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಈ ಒಂದು ಚಾಪ್ಟರ್ ನಾನು ಇವತ್ತು ಮಾಡ್ತೇನೆ. ಅದು ಯಾವ್ದಪ್ಪ ಅಂತಂದ್ರೆ, ಫಸ್ಟ್ ಇಯರ್ BA ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರದಲ್ಲಿ ರಾಜ್ಯದ ಅರ್ಥ, ವ್ಯಾಖ್ಯೆ ಮತ್ತೆ ಮೂಲಾಂಶಗಳು. ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ, ಇಂಪಾರ್ಟೆಂಟ್ ಇರುವಂತಹ ಚಾಪ್ಟರ್ ಗಳಲ್ಲೇ ಹೇಳಿದ್ದೀನಿ ನೋಡಿ. ಇದು ರಾಜ್ಯದ ಅರ್ಥ, ವ್ಯಾಖ್ಯೆ ಮತ್ತೆ ಮೂಲಾಂಶಗಳು. ಇದು 10 or 15 ಮಾರ್ಕ್ಸ್ ಗೆ ಬಂದೇ ಬರುವಂತದ್ದು, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದ್ರದ್ದು ನಾನು ಇವತ್ತು ನಿಮ್ಗೆ ಒಂದು ಕ್ಲಾಸ್ ನ ಮಾಡ್ತೀನಿ. ಸೊ ಮೊದಲಿಗೆ ನಾವು ರಾಜ್ಯದ ಅರ್ಥ ಏನು ಅಂತ ನೋಡ್ಕೊಳ್ಳೋಣ. ರಾಜ್ಯದ ಅರ್ಥ. ರಾಜ್ಯ ಎಂಬ ಪದವನ್ನ ಅನೇಕರು ರಾಷ್ಟ್ರ, ಸರಕಾರ, ಸಮಾಜ ಮತ್ತೆ ಸಂಯುಕ್ತ ಒಕ್ಕೂಟಗಳಲ್ಲಿನ ಸಂಯುಕ್ತ ಘಟಕಗಳಿಗೂ ಸಮಾನಾರ್ಥಕ ಪದವನ್ನಾಗಿ ಬಳಸ್ತಾರೆ. ಅಂದ್ರೆ ರಾಜ್ಯ ಎನ್ನುವಂತಹದ್ದು ರಾಷ್ಟ್ರ ಅಂತಾನೂ ಕರಿಬಹುದು, ಸಮಾಜ ಅಂತಾನೂ ಕರಿಬಹುದು, ಸರ್ಕಾರ ಅಂತಾನೂ ಕರಿಬಹುದು. ಇದೆಲ್ಲದಕ್ಕೂ ಸಮಾನಾರ್ಥಕವಾಗಿ ಈ ಒಂದು ರಾಜ್ಯ ಎನ್ನುವಂತಹ ಪದ ಇದೆ ಅಂತ ಹೇಳ್ತಾರೆ. ಇನ್ನು ಸಾಮಾನ್ಯ ಭಾಷೆಯಲ್ಲಿ ಇನ್ನೂ ಅರ್ಥ ಆಗ್ಬೇಕಂತ ಹೇಳೋದಾದ್ರೆ, ಕರ್ನಾಟಕ, ಕೇರಳ, ಗುಜರಾತ್, ಮಹಾರಾಷ್ಟ್ರ, ಇದೆಲ್ಲವುಗಳು ಏನಿವೆ ಇವೆಲ್ಲವೂ ಕೂಡ ಒಂದು ರಾಜ್ಯ, ಗೊತ್ತಾಯ್ತಾ? ಸೊ ಇದೆಲ್ಲವುಗಳು ರಾಜ್ಯ. ಇದು ರಾಜ್ಯ ಅಂದ್ರೆ ಇದೆ. ಮೂಲಭೂತವಾಗಿ ಇವೆಲ್ಲ ರಾಜ್ಯ ಎಂಬ ಪದದ ತಪ್ಪು ಬಳಕೆ ಆಗಿರುತ್ತೆ. ಆದ್ರೆ ರಾಜ್ಯಶಾಸ್ತ್ರದಲ್ಲಿ ರಾಜ್ಯ ಎಂಬ ಪದಕ್ಕೆ ವಿಶಿಷ್ಟ ಹಾಗೂ ವೈಜ್ಞಾನಿಕವಾದ ಅರ್ಥವಿದೆ. ಆ ಪದವನ್ನ ಆ ಅರ್ಥದಲ್ಲಿಯೇ ಬಳಸಬೇಕು ಎನ್ನುವಂತಹದನ್ನ ಇಲ್ಲಿ ನೋಡ್ಬೋದು. ಈಗ ನಮ್ಗೆ ಗೊತ್ತಿರುವಂತಹದ್ದು ಬೇಸಿಕ್ ಆಗಿ ಕೇರಳ ಅಂದ್ರೆ ಒಂದು ರಾಜ್ಯ, ಕರ್ನಾಟಕ ಅಂದ್ರೆ ಒಂದು ರಾಜ್ಯ. ಇದು ಬೇಸಿಕ್, ಮೂಲಭೂತ. ಆದ್ರೆ ಇದೊಂದು ಮೂಲಭೂತವಾಗಿ ಇದೆಲ್ಲ ರಾಜ್ಯ ಎನ್ನುವಂತಹ ವಿಷಯದಲ್ಲಿ ತಪ್ಪು ಬಳಕೆ ಆಗಿದೆ ಅಂತೆ. ಅಂದ್ರೆ ರಾಜ್ಯಶಾಸ್ತ್ರದಲ್ಲಿ ರಾಜ್ಯಕ್ಕೆ ಒಂದು ಸಪರೇಟ್ ಆದ ವಿಶೇಷವಾದ ಸ್ಥಾನ ಅಥವಾ ವಿಶೇಷವಾದ ಅರ್ಥ ಕೂಡ ಇದೆ. ಈಗ ಆ ಅರ್ಥವನ್ನ ನಾವು ತಿಳ್ಕೊಳ್ಳೋಣ. ರಾಜ್ಯದ ಅರ್ಥ ರಾಜ್ಯಶಾಸ್ತ್ರದ ಪ್ರಕಾರ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಬಾಹ್ಯ ನಿಯಂತ್ರಣಕ್ಕೆ ಒಳಪಡದೆ ಸುವ್ಯವಸ್ಥಿತ ಸರ್ಕಾರಕ್ಕೆ ಸಾಮಾನ್ಯ ವಿಧೇಯತೆ ತೋರುತ್ತಿರುವ ಜನ ಸಮುದಾಯವೇ ರಾಜ್ಯವಾಗಿದೆ. ಅಂದ್ರೆ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಯಾರ ನಿಯಂತ್ರಣಕ್ಕೂ ಒಳಪಡದೆ ಒಂದು ವ್ಯವಸ್ಥಿತವಾದ ಅಥವಾ ಒಳ್ಳೆಯ ವ್ಯವಸ್ಥಿತವಾದ ಸರ್ಕಾರಕ್ಕೆ ವಿಧೇಯನಾಗಿರುವಂತಹ ಒಂದು ಜನ ಸಮುದಾಯ ಏನಿರುತ್ತೆ ಅದೇ ಒಂದು ರಾಜ್ಯ ಆಗಿರುತ್ತೆ. ಅಂದ್ರೆ ನಾವು ನಮ್ಮ ಕರ್ನಾಟಕವನ್ನೇ, ಅದೀಗ ಇದು ನಿಮ್ಗೆ ರಾಜ್ಯಶಾಸ್ತ್ರ ಪ್ರಕಾರ ನಿಮ್ಗೆ ವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡಿದಂತಹ ಒಂದು ಪದವಾಗಿರುತ್ತೆ. ಅಂದ್ರೆ ಸಾಮಾನ್ಯವಾಗಿ ಒಂದು ಯಾರಿಂದಲೂ ನಿಯಂತ್ರಣಕ್ಕಿಲ್ಲದೆ ಒಂದು ಸರ್ಕಾರದ ಅಂಡರ್ ನಲ್ಲಿ ಒಂದು ವಿಧೇಯನಾಗಿ ಸಿನ್ಸಿಯರ್ ಆಗಿರುವಂತಹ ಒಂದು ಸಮೂಹ, ಒಂದು ಜನತೆಯ ಸಮೂಹ ಏನಿದೆ ಅದೇ ಒಂದು ರಾಜ್ಯ ಎಂದು ಇಲ್ಲಿ ರಾಜ್ಯಶಾಸ್ತ್ರದಲ್ಲಿ ಹೇಳ್ತಾರೆ. ರಾಜ್ಯವು ಸ್ವಾಭಾವಿಕ ಹಾಗೂ ಸಾರ್ವತ್ರಿಕವಾದ ಒಂದು ಸಾಮಾಜಿಕ ಸಂಸ್ಥೆ. ರಾಜ್ಯವು ಮನುಷ್ಯನ ಸ್ವಾಭಾವಿಕವಾದ ಸಹಜ ಪ್ರವೃತ್ತಿಯ ಫಲವಾದುದರಿಂದ ಸ್ವಾಭಾವಿಕ ಆಗಿದೆ. ಅಂದ್ರೆ ನಾವು ಹೇಗೆ ರಾಜ್ಯ ಅನ್ನೋದಂಥದ್ದು ದಿನನಿತ್ಯ ನಡೆಯುವುದಂತೂ ಇಲ್ಲೇನು ಸ್ಪೆಷಲ್ ಆದ ಒಂದು ವಿಶೇಷಗಳು ಏನು ಇಲ್ಲ. ಅದು ಸಾಮಾನ್ಯವಾಗಿರುವುದು, ಕಾಮನ್ ಆಗಿರುವುದರಿಂದನೇ ಇದನ್ನು ರಾಜ್ಯ ಎನ್ನುವಂತಹದ್ದೊಂದು ಸ್ವಾಭಾವಿಕ ಎನ್ನುವುದನ್ನ ಇಲ್ಲಿ ಹೇಳ್ತಾರೆ. ರಾಜ್ಯವಿಲ್ಲದಿದ್ರೆ ಮನುಷ್ಯನು ತನ್ನ ಅವಶ್ಯಕತೆಗಳನ್ನ ಹಾಗೆ ಉದ್ದೇಶಗಳನ್ನ ಈಡೇರಿಸಿಕೊಳ್ಳಲಿಕ್ಕೆ ಆಗುದಿಲ್ಲ. ಆದ್ದರಿಂದ ರಾಜ್ಯ ಎನ್ನುವಂಥದ್ದು ಅವಶ್ಯಕವಾದದ್ದು. ಮನುಷ್ಯನು ಸಮಾಜ ಜೀವಿ ಅಲ್ಲದೆ ರಾಜಕೀಯ ಪ್ರಾಣಿಯೂ ಆಗಿದ್ದಾನೆ ಎಂದು ಗ್ರೀಕ್ ತತ್ವಜ್ಞಾನಿ ಅರಿಸ್ಟಾಟಲ್ ಹೇಳಿದ್ದಾರೆ. ಅಂದ್ರೆ ಇವರೊಬ್ಬ ರಾಜ್ಯಶಾಸ್ತ್ರಜ್ಞರಾಗಿರ್ತಾರೆ ಅರಿಸ್ಟಾಟಲ್. ಇವರು ಹೇಳಿರ್ತಾರೆ ಮನುಷ್ಯ ಒಬ್ಬ ರಾಜಕೀಯ ಪ್ರಾಣಿ ಕೂಡ ಆಗಿರ್ತಾನೆ ಅಂತ ಹೇಳಿದ್ದಾರೆ. ತನ್ನ ಹಿತಾಸಕ್ತಿಗಳ ಈಡೇರಿಕೆಗಾಗಿ ಸಮಾಜದ ಇತರ ವ್ಯಕ್ತಿಗಳೊಡನೆ ಕೂಡಿ ಬಾಳುವುದು ಮನುಷ್ಯನಿಗೆ ಪ್ರಕೃತಿ ದತ್ತವಾಗಿ ಬಂದಂತಹ ಸಹಜ ಗುಣ ಆಗಿದೆ. ಅಂದ್ರೆ ತನ್ನ ಹಿತಾಸಕ್ತಿಗಳ ಗುಣವಾಗಿ ಒಬ್ಬರಿಂದ ಒಬ್ಬರ ಜೊತೆ ಹೊಂದಿಕೊಂಡು ಬದುಕುವಂತದ್ದು ಕೂಡ ಒಂದು ಮನುಷ್ಯನ ಸಹಜ ಗುಣವಾಗಿದೆ ಎಂದು ಇಲ್ಲಿ ನಾವು ನೋಡ್ಬೋದು. ಇದಿಷ್ಟು ಕೂಡ ರಾಜ್ಯಶಾಸ್ತ್ರದ ಅರ್ಥದಲ್ಲಿ ನೀವು ಬರೀರಿ. ಇನ್ನು ನಿಮ್ಗೆ ಸಮಯ ಇದ್ದವರು ಜಾಸ್ತಿ ಡೀಟೇಲ್ ಆಗಿ ಓದ್ಕೊಂಡು ಕೂಡ ಬರಿಬಹುದು. ಆದ್ರೆ ನಾನೀಗ ಇಷ್ಟು ಹೇಳಿದ ಪಾಯಿಂಟ್ ಅನ್ನ ನೀವು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಬರ್ದ್ರೆ ಸಾಕಾಗುತ್ತೆ ರಾಜ್ಯಶಾಸ್ತ್ರದ ಅರ್ಥಕ್ಕೆ. ಇನ್ನು ರಾಜ್ಯಶಾಸ್ತ್ರದ ವ್ಯಾಖ್ಯೆಗಳನ್ನು ನೋಡುವ. ರಾಜ್ಯಶಾಸ್ತ್ರದ ವ್ಯಾಖ್ಯೆಗಳನ್ನು ಹಾಗೆ ಇಲ್ಲಿ ಒಂದು 10 ವ್ಯಾಖ್ಯೆಗಳನ್ನ ಕೊಟ್ಟಿದ್ದಾರೆ. ರಾಜ್ಯಶಾಸ್ತ್ರಜ್ಞರು 10 ವ್ಯಾಖ್ಯೆಗಳಿದೆ. ನಿಮ್ಗೆ ಈ 10 ವ್ಯಾಖ್ಯೆಗಳನ್ನು ನೆನ್ಪಿಟ್ಕೊಳ್ಳಿಕ್ಕೆ ಕಷ್ಟ ಅನ್ನುವಂತ ಸಂದರ್ಭ ಇದ್ದಲ್ಲಿ ನೀವು ಈಸಿ ಆಗಿರುವಂತಹ ಒಂದು 3-4 ವ್ಯಾಖ್ಯೆಗಳನ್ನ ಕಲಿತು ಆ ವ್ಯಾಖ್ಯೆಗಳನ್ನ ಕೂಡ ಡೀಟೇಲ್ ಆಗಿ ಬರ್ದ್ರೆ ಸಾಕಾಗುತ್ತೆ ಸ್ನೇಹಿತರೆ. ಸೊ
ನಾನಿಲ್ಲಿ ನಿಮ್ಗೆ ಈಸಿ ಆಗಿರುವಂತಹ ಒಂದು 3-4 ಅಥವಾ 5 ವಾಕ್ಯಗಳನ್ನ ಹೇಳ್ತೀನಿ. ಅದ್ರಲ್ಲಿ ನಿಮ್ಗೆ ಯಾವ್ದೆಲ್ಲ ವ್ಯಾಖ್ಯೆ ಬೇಕು ಅದನ್ನ ಬರ್ಕೊಂಡು ಅದನ್ನೇ ಕಲಿತು ಅದನ್ನ ಎಕ್ಸ್ಪ್ಲೇನ್ ಮಾಡಿ. ಈಗ ರಾಜ್ಯಶಾಸ್ತ್ರದ ವ್ಯಾಖ್ಯೆಗಳು ಏನು, ಸಾರಿ, ರಾಜ್ಯದ ವ್ಯಾಖ್ಯೆಗಳು, ಕನ್ಫ್ಯೂಸ್ ಆಗ್ಬೇಡಿ. ರಾಜ್ಯಶಾಸ್ತ್ರ ಅಲ್ಲ, ಇದು ರಾಜ್ಯದ ವ್ಯಾಖ್ಯೆಗಳು. ಆಲ್ರೆಡಿ ರಾಜ್ಯಶಾಸ್ತ್ರದ ಅರ್ಥ ವ್ಯಾಖ್ಯೆಗಳನ್ನ ಕೊಟ್ಟಿದ್ದೀನಿ. ಇದು ಖಾಲಿ ರಾಜ್ಯದ ವ್ಯಾಖ್ಯೆಗಳು. ರಾಜ್ಯದ ವ್ಯಾಖ್ಯೆ ಏನಂತ ನೋಡುದಾದ್ರೆ, ಮೊದಲಿಗೆ ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ರು ರಾಜ್ಯವನ್ನ ಹೇಗೆ ಹೇಳಿದ್ದಾರೆ ಅಂತ ನೋಡುವ. ಅದು ಮೇನ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ರಾಜ್ಯಶಾಸ್ತ್ರದ ಪಿತಾಮಹರೇ ಅರಿಸ್ಟಾಟಲ್. ಅವ್ರು ಹೇಳಿದ್ದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರೋದ್ರಿಂದ ನಾವು ಅವರ ಒಂದು ವ್ಯಾಖ್ಯಾನವನ್ನು ಕೂಡ ನೆನ್ಪಿಟ್ಕೊಳ್ಳೋಣ. ಮತ್ತೆ ನಿಮ್ಗೆ ಯಾವ್ದಾದ್ರು ಈಸಿ ಆಗಿರುವಂತ 1-3-4 ನೆನ್ಪಿಟ್ಕೊಳ್ಳಿ. ಈಗ ಅರಿಸ್ಟಾಟಲ್ ಪ್ರಕಾರ ರಾಜ್ಯ ಎಂದರೆ ಪರಿಪೂರ್ಣವಾದ ಮತ್ತು ಸ್ವಾವಲಂಬಿ ಜೀವನ, ಅಂದ್ರೆ ಸುಖಕರ ಹಾಗೂ ಗೌರವಯುತವಾದ ಜೀವನ ಗುರಿ ಹೊಂದಿರುವ ಕುಟುಂಬ ಮತ್ತು ಗ್ರಾಮಗಳ ಸಮೂಹವೇ ರಾಜ್ಯ. ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಇದೆ ಸ್ನೇಹಿತರೆ. ಪರಿಪೂರ್ಣವಾದ ಮತ್ತೆ ಸ್ವಾವಲಂಬಿ ಜೀವನ ಅಂದ್ರೆ ಸುಖಕರ ಹಾಗೂ ಗೌರವಯುತವಾದ ಒಂದು ಜೀವನವನ್ನ ಹೊಂದಿರುವಂತಹ ಕುಟುಂಬ ಅಥವಾ ಒಂದು ಗ್ರಾಮಗಳ ಒಂದು ಸಮೂಹ ಏನಿದೆ, ಒಂದು ಊರು, ಒಂದು ಗ್ರಾಮಗಳ ಸಮೂಹ ಏನಿದೆ, ಅದೇ ಒಂದು ರಾಜ್ಯ ಎಂದು ಅರಿಸ್ಟಾಟಲ್ ಹೇಳಿರ್ತಾರೆ. ಇನ್ನು ಒಡ್ರೋ ವಿಲ್ಸನ್ ರವರ ಪ್ರಕಾರ ನಿರ್ದಿಷ್ಟ ಪ್ರದೇಶದಲ್ಲಿ ಕಾನೂನಿಗಾಗಿ ಸಂಘಟಿತರಾಗಿರುವ ಜನಸಮೂಹವೇ ರಾಜ್ಯ ಎಂದು ಹೇಳಿದ್ದಾರೆ. ಅಂದ್ರೆ ನಿರ್ದಿಷ್ಟ ಪ್ರದೇಶದಲ್ಲಿ ಕಾನೂನಿಗಾಗಿ ಸಂಘಟಿತರಾಗಿರುವ ಜನರ ಸಮೂಹ ಏನಿದೆ ಅದೇ ರಾಜ್ಯ ಎಂದು ಉಡ್ರೋ ವಿಲ್ಸನ್ ರವರು ಹೇಳಿದ್ದಾರೆ. ಇನ್ನೊಂದು ಪಾಯಿಂಟ್ ಅನ್ನ ನೀವು ಕಲಿತ್ಕೊಳ್ಬೇಕಂದ್ರೆ, ಬ್ಲಂಟ್ ಶ್ಲೀ ಅವರ ಪ್ರಕಾರ, ರಾಜ್ಯಶಾಸ್ತ್ರಜ್ಞ ಬ್ಲಂಟ್ ಶ್ಲೀ ಅವರ ಪ್ರಕಾರ ಒಂದು ನಿರ್ದಿಷ್ಟ ಪ್ರದೇಶದ ಜನರು ರಾಜಕೀಯವಾಗಿ ಸಂಘಟಿತರಾಗುವುದೇ ರಾಜ್ಯ ಎಂದು ಕರೆದಿದ್ದಾರೆ. ಅಂದ್ರೆ ಒಂದು ನಿರ್ದಿಷ್ಟದ ಪ್ರದೇಶದ ಜನರು ರಾಜಕೀಯವಾಗಿ ಸುಸಂಘಟಿತರಾಗಿರುವುದೇ ಅಥವಾ ಒಂದು ಸಂಘಟಿತರಾಗಿರುವುದೇ ಒಂದು ರಾಜ್ಯ ಆಗಿರುತ್ತದೆ ಎಂದು ಬ್ಲಂಟ್ ಶ್ರೀ ಅವರು ಹೇಳಿರ್ತಾರೆ. ಈಗ ನಾವು 3 ಪಾಯಿಂಟ್ ಅನ್ನ ಕಲ್ತ್ಕೊಂಡ್ವಿ. ನಿಮ್ಗೆ 3 ಸಾಕಂದ್ರೆ 3 ಓದ್ಕೊಳ್ಳಿ. ಇಲ್ಲ ಇನ್ನೂ ಒಂದು ಈಸಿ ಆಗಿರುವಂತದ್ದು ಹೇಳುವ ಅಂತಂದ್ರೆ, ಓಪನ್ ಹ್ಯಾಮ್ ರವರ ಪ್ರಕಾರ ತನ್ನದೇ ಆದ ಪರಮಾಧಿಕಾರವುಳ್ಳ ಸರ್ಕಾರದಡಿಯಲ್ಲಿ ಜನರು ಒಂದು ದೇಶದಲ್ಲಿ ನೆಲೆಸಿದಾಗ ರಾಜ್ಯ ಎನ್ನುವಂಥದ್ದು ಅಸ್ತಿತ್ವಕ್ಕೆ ಬರ್ತದೆ ಅಥವಾ ಅದೇ ರಾಜ್ಯ ಆಗಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ತನ್ನದೇ ಆದ ಪರಮಾಧಿಕಾರವುಳ್ಳ ಸರ್ಕಾರದ ಅಡಿಯಲ್ಲಿ ಜನರು ಒಂದು ದೇಶದಲ್ಲಿ ನೆಲೆಸಿದಾಗ ಅದೇ ರಾಜ್ಯ ಎನಿಸ್ಕೊಳ್ತದೆ ಎಂದು ಓಪನ್ ಹ್ಯಾಮ್ ರವರು ಹೇಳಿದ್ದಾರೆ. ಸೊ ಇದು 4 ಕೂಡ ನೀವು ಬರೀರಿ. ನಿಮ್ಗೆ ಇನ್ನೂ ಬೇಕು ಅಂತ ಹೇಳಿದ್ರೆ ಇನ್ನೂ ಒಂದು ಪಾಯಿಂಟ್ ಅನ್ನು ನಾನು ಹೇಳ್ತೇನೆ, ಈಸಿ ಆಗಿರುವುದು. ಹಾಲೆಂಡ್ ರವರು ಹೇಳಿರುವ ಪ್ರಕಾರ ಬಹುಮತವಿರುವ ಜನರು ನಿರ್ದಿಷ್ಟ ಪ್ರದೇಶದಲ್ಲಿ ಉಳಿದ ವಿರೋಧಿ ಜನರು ಅಥವಾ ವರ್ಗದವರ ಮೇಲೆ ಆಳಲು ಸಂಘಟಿತವಾದ ಸಮೂಹವೇ ರಾಜ್ಯ ಎಂದು ಹೇಳಿದ್ದಾರೆ. ಈಗ ನಾನು ನಿಮ್ಗೆ 5 ವ್ಯಾಖ್ಯೆಗಳನ್ನ ಹೇಳಿದ್ದೀನಿ. ಈ 5 ವಾಕ್ಯಗಳಲ್ಲಿ ನಿಮ್ಗೆ ಯಾವ್ದೆಲ್ಲ ಈಸಿ ಅನಿಸಿದೆ 5 ವ್ಯಾಖ್ಯೆಗಳನ್ನ ಕಲ್ತ್ಕೊಳ್ಳಿ. ಇವರ ಪ್ರಕಾರ ವ್ಯಾಖ್ಯೆಗಳು ಏನಂತ ಫಸ್ಟ್ ಅರಿಸ್ಟಾಟಲ್ದು ಬರೀರಿ, ಹಾಗೇನೆ ಉಡ್ರೋ ವಿಲ್ಸನ್ ರವರದ್ದು ಬರೀರಿ, ಬ್ಲಂಟ್ ಶ್ಲೀ ಅವರದ್ದು ಬರೀರಿ, ಹಾಗೆ ಓಪನ್ ಹ್ಯಾಮ್ ರದ್ದು ಬರೀರಿ. ಇದು ನಿಮ್ಗೆ ಈಸಿಯಾಗಿ ಬರೀಲಿಕ್ಕೆ ನೆನ್ಪಿಟ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಇನ್ನು ನಿಮ್ಗೆ ಬೇಕು ಇನ್ನೊಂದು 2 ಅಂದ್ರೆ ನಿಮ್ಗೆ ಉಳಿದಿರುವಂತಹ 10 ವ್ಯಾಖ್ಯೆಗಳಲ್ಲಿ ಯಾವ್ದಾದ್ರು 2 ನೀವು ಸೆಲೆಕ್ಟ್ ಮಾಡ್ಕೊಂಡು ಆ ವ್ಯಾಖ್ಯೆಗಳನ್ನ ಕೂಡ ಬರೀರಿ. ಈಗ ರಾಜ್ಯದ ನಾವು ಅರ್ಥ ತಿಳ್ಕೊಂಡ್ವಿ, ವ್ಯಾಖ್ಯೆಗಳನ್ನ ತಿಳ್ಕೊಂಡ್ವಿ. ಇದರ ನಂತರ ನಾವು ಇಂಪಾರ್ಟೆಂಟ್ ಆದ ಟಾಪಿಕ್ಗೆ ಹೋಗುವ. ಅದೇನಪ್ಪಾ ಅಂತಂದ್ರೆ ರಾಜ್ಯಶಾಸ್ತ್ರದ ಮೂಲ ಅಂಶಗಳು ಅಂತ. ರಾಜ್ಯದ ಮೂಲ ಅಂಶಗಳು, ದಯವಿಟ್ಟು ಕ್ಷಮಿಸಿ, ರಾಜ್ಯದ ಮೂಲಾಂಶಗಳು, ರಾಜ್ಯಶಾಸ್ತ್ರ ಅಲ್ಲ, ರಾಜ್ಯದ ಮೂಲಾಂಶಗಳು. ಇದು ತುಂಬಾ ಬಾರಿ ರಿಪೀಟೆಡ್ ಆಗಿ ಕೇಳಿದೆ. ಹಾಗಾಗಿ ನಾನು ಡೈರೆಕ್ಟ್ ಟಾಪಿಕ್ಗೆ ಹೋಗದೆ ರಾಜ್ಯದ ಅರ್ಥ ಮತ್ತೆ ಅದರ ವ್ಯಾಖ್ಯೆಗಳನ್ನ ಕೂಡ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಮೂಲಾಂಶಗಳನ್ನ ಹೇಳ್ತೇನೆ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಕೇಳುವಾಗ ನಿಮ್ಗೆ 15 ಮಾರ್ಕ್ಸ್ ಅಲ್ಲ 10 ಮಾರ್ಕ್ಸ್ ಕೇಳುವಾಗ ರಾಜ್ಯದ ಅರ್ಥ, ವ್ಯಾಖ್ಯೆ ಮತ್ತೆ ಮೂಲಾಂಶಗಳನ್ನ ಬರೀರಿ ಅಂತ ಕೇಳ್ತಾರೆ. ಇಲ್ಲದ್ರೆ ರಾಜ್ಯದ ಮೂಲಾಂಶಗಳನ್ನಷ್ಟೇ ಬರೀರಿ ಅಂತ ಕೇಳ್ತಾರೆ. ಆಗ್ಲೂ ಕೂಡ ನೀವು ಸ್ವಲ್ಪ ಪೀಠಿಕೆಯಾಗಿ ಅರ್ಥ ವ್ಯಾಖ್ಯೆಗಳನ್ನ ಕೂಡ ಬರೆದು ಮೂಲಾಂಶಗಳನ್ನು ಕೂಡ ಬರಿಬಹುದು. ಯಾಕಂದ್ರೆ ನಿಮ್ಗೆ ಮಾರ್ಕ್ಸ್ ತೆಗಿಲಿಕ್ಕೆ ಅಥವಾ ಪೇಜ್ ಫಿಲ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಈಗ ನಾವು ರಾಜ್ಯದ ಮೂಲಾಂಶಗಳನ್ನ ನೋಡೋಣ. ಮೊದಲಿಗೆ ನೀವು ಏನ್ ಬರ್ಕೋಬೇಕು ಗೊತ್ತಾ, ರಾಜ್ಯದ ಮೂಲಾಂಶಗಳನ್ನ ಬರೆಯುವ ಮೊದಲು, ಅಂದ್ರೆ ಡೈರೆಕ್ಟ್ ವಿಷಯಗಳನ್ನು ಹೋಗಿ ಬರೆಯುವ ಮೊದಲು ಆ ಮೂಲಾಂಶಗಳು ಯಾವ್ದಿರುತ್ತಲ್ವಾ ಅದನ್ನ ಮಾತ್ರ 4 ಪಾಯಿಂಟ್ ಆಗಿ ಬರೀರಿ. 1, 2, 3, 4 ಅಂತ ಪಾಯಿಂಟ್ ಅನ್ನ ಬರೆದು ಆ ನಂತರ ಒಂದೊಂದೇ ಪಾಯಿಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಈಗ ನಾನು ರಾಜ್ಯದ ಮೂಲಾಂಶಗಳ ಪೀಠಿಕೆಯನ್ನು ಸ್ವಲ್ಪ ಹೇಳುವುದಾದ್ರೆ, ರಾಜ್ಯದ ಬಗ್ಗೆ ವಿವಿಧ ರಾಜನೀತಿಜ್ಞರು ನೀಡಿರುವ ವ್ಯಾಖ್ಯೆಗಳನ್ನು ಗಮನಿಸಿದಾಗ ರಾಜ್ಯದ ಅಸ್ತಿತ್ವಕ್ಕೂ ಹಾಗೂ ಮುಂದುವರಿಕೆಗೂ ಕೆಲವು ಅಂಶಗಳು ಅಗತ್ಯವಾಗಿರುವುದು ಕಂಡು ಬರುತ್ತದೆ. ಅಂದ್ರೆ ಈಗ ರಾಜ್ಯಶಾಸ್ತ್ರಜ್ಞರೆಲ್ಲರೂ ಹೇಳುವಂತಹ ವ್ಯಾಖ್ಯೆಗಳನ್ನೆಲ್ಲ ಗಮನಿಸಿದಾಗ ರಾಜ್ಯ ಒಂದು ಅಸ್ತಿತ್ವದಲ್ಲಿ ಇರ್ಲಿಕ್ಕೆ ಅಥವಾ ಅದೊಂದು ಬೆಳವಣಿಗೆ ಆಗ್ಲಿಕ್ಕೆ ಕೆಲವೊಂದು ಅಂಶಗಳು ಇರ್ಬೇಕಾಗ್ತದೆ. ರಾಜ್ಯಕ್ಕೆ ಅದರದ್ದೇ ಆದ ಕೆಲವೊಂದು ಅಂಶಗಳು ಅಥವಾ ಮೂಲಭೂತವಾಗಿ ಕೆಲವೊಂದು ವಿಷಯಗಳು ಇರಬೇಕಾಗ್ತದೆ ಎನ್ನುವುದನ್ನ ಇಲ್ಲಿ ಹೇಳ್ತಾರೆ. ಈ ಅಂಶಗಳೇ ರಾಜ್ಯದ ಮೂಲ ಅಂಶಗಳು ಅಥವಾ ರಾಜ್ಯಕ್ಕೆ ಬೇಕಾಗಿರುವಂತಹ ಅಗತ್ಯ ಅಂಶಗಳು. ನೀವು ಇದನ್ನ ನೆನ್ಪಿಟ್ಕೊಳ್ಳಿಕ್ಕೆ ಈಸಿ. ಅಂದ್ರೆ ಈಗ ಒಂದು ರಾಜ್ಯ ಆಗ್ಬೇಕಂದ್ರೆ
ಈಗ ತುಂಬಾ ವ್ಯಾಖ್ಯೆಗಳನ್ನ ನಾವು ನೋಡಿದೀವಿ. ವ್ಯಾಖ್ಯೆಗಳಿರ್ತದೆ, ಒಂದು ನಿರ್ದಿಷ್ಟ ಪ್ರದೇಶ ಇರಬೇಕು, ಇಷ್ಟು ಜನಸಂಖ್ಯೆ ಇರಬೇಕು, ಅದೆಲ್ಲ ನಾವು ನೋಡಿದೀವಲ್ವಾ. ಹಾಗಾಗಿ ಒಂದು ರಾಜ್ಯ ಅಂತ ಅನ್ಸ್ಕೊಳ್ಬೇಕಾದ್ರೆ ಆ ರಾಜ್ಯಕ್ಕೆ ಒಂದಿಷ್ಟು ಅಗತ್ಯತೆಗಳು ಇರಬೇಕು. ಇಂಪಾರ್ಟೆಂಟ್ ಆಗಿ ಮೂಲಭೂತವಾಗಿ ಒಂದಿಷ್ಟು ಅಗತ್ಯತೆಗಳು ಅಥವಾ ಅಂಶಗಳು ಇರಬೇಕು. ಅದೇ ಇಲ್ಲಿ ಮೂಲಾಂಶ ಆಗಿರುತ್ತೆ. ಈಗ ಮೂಲಾಂಶಗಳು ಯಾವುದೆಲ್ಲ ಅಂತ ಹೇಳಿದ್ರೆ, ಮೊದಲನೆಯದಾಗಿ ಒಂದು ಜನಸಂಖ್ಯೆ. ಒಂದು ಜನಸಂಖ್ಯೆ ಇದ್ರೆ ತಾನೇ ಒಂದು ರಾಜ್ಯ ಆಗ್ಲಿಕ್ಕೆ ಸಾಧ್ಯ. ಹಾಗೇನೆ ಅದು ಜನಸಂಖ್ಯೆ ಆಗಿರುತ್ತೆ. ಎರಡನೇದಾಗಿ ಭೂಪ್ರದೇಶ. ಅವರೆಲ್ಲ ಇರ್ಲಿಕ್ಕೆ ಒಂದು ಜಾಗ ಬೇಕಲ್ವಾ, ಅದು ಭೂಪ್ರದೇಶ ಆಗಿತ್ತು. ಇನ್ನು ಅವ್ರನ್ನೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಆಡಳಿತವಾಗಿ ಅಥವಾ ಒಳ್ಳೆ ರೀತಿಯಲ್ಲಿ ಒಂದು ನಡೆಸ್ಕೊಂಡು ಹೋಗ್ಲಿಕ್ಕೆ, ಒಂದು ಸಂಘಟಿತರಾಗಿ ನೋಡ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಬೇಕಲ್ವಾ, ಅದು ಸರ್ಕಾರ. ಇನ್ನು ಕೊನೆಗೆ ಬರುವಂತಹದ್ದು ಎಲ್ಲರಿಗೆ ಒಂದು ಬೇಕಾಗಿರುವಂತಹ ಇಂಪಾರ್ಟೆಂಟ್ ಲಿಬರ್ಟಿ ಅಥವಾ ಪರಮಾಧಿಕಾರ, ಸಾರ್ವಭೌಮತ್ವ ಏನಿದೆ ಅದು. ಗೊತ್ತಾಯ್ತಾ? ಈಗ ರಾಜ್ಯದ 4 ಮೂಲಾಂಶಗಳು ಯಾವುದೆಲ್ಲ? ಜನಸಂಖ್ಯೆ, ಭೂಪ್ರದೇಶ, ಸರ್ಕಾರ ಮತ್ತೆ ಪರಮಾಧಿಕಾರ. ಇದು 4 ತುಂಬಾ ಇಂಪಾರ್ಟೆಂಟ್ ಆದ ಪಾಯಿಂಟ್. ಈ 4ಕ್ಕೆ ನೀವು ಯಾವ ರೀತಿಯಲ್ಲಿ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿದೆ ಎಕ್ಸ್ಪ್ಲೇನ್ ಮಾಡ್ಬೋದು. ಖಾಲಿ ಬುಕ್ ಅಲ್ಲಿ ಇದ್ದದನ್ನೇ ಅಲ್ಲಿ ಕಾಪಿ ಮಾಡ್ಬೇಕಂತ ಇಲ್ಲ. ಜನಸಂಖ್ಯೆ ಬಗ್ಗೆ ನಿಮ್ಗೆ ಗೊತ್ತು, ಭೂಪ್ರದೇಶ ಅಂದ್ರೆ ಗೊತ್ತು, ಸರ್ಕಾರ ಅಂದ್ರೆ ಗೊತ್ತು, ಪರಮಾಧಿಕಾರ ಅಂದ್ರೆ ಗೊತ್ತು. ಸ್ವಲ್ಪ ಬುಕ್ ಅನ್ನ ಓದ್ಕೊಳ್ಳಿ, ಸ್ವಲ್ಪ ನಿಮ್ಗೆ ಗೊತ್ತಿರುವಂತಹ ಇದಕ್ಕೆ ಸಂಬಂಧಪಟ್ಟಂತ ನಾಲೆಜ್ ಏನ್ ಗೊತ್ತಿದೆ ಅದನ್ನ ಕೂಡ ನೀವು ಎಕ್ಸ್ಪ್ಲೇನ್ ಮಾಡಿ ಬರಿಬಹುದು. ಈಗ ನಾನು ನಿಮ್ಗೆ ಜನಸಂಖ್ಯೆನ ಸ್ವಲ್ಪ ಅಂದ್ರೆ ಈ ಪಠ್ಯ ಭಾಗದಲ್ಲಿ ತುಂಬಾ ಎಕ್ಸ್ಪ್ಲನೇಷನ್ ಇದೆ. ಇಷ್ಟನ್ನು ನಾನು ಹೇಳಿದ್ರೆ ವಿಡಿಯೋ ಕೂಡ ಲೆಂತ್ ಆಗ್ತದೆ, ಹಾಗೆ ನಿಮ್ಗೆ ಓದ್ಲಿಕ್ಕೆ ಕೂಡ ಕಷ್ಟ ಆಗ್ತದೆ, ಮತ್ತೆ ನಿಮ್ಗೆ ಖಂಡಿತ ಅದು ಕನ್ಫ್ಯೂಷನ್ ಆಗುತ್ತೆ. ಸೊ ಪ್ರತಿಯೊಂದು ಒಂದು ಪಾಯಿಂಟ್ಗೆ, ಮೂಲಾಂಶಗಳಿಗೆ ಕೂಡ ಬೇಕಾಗಿರುವಷ್ಟು ಒಂದು ಬೇಸಿಕ್ ಎಷ್ಟು ಬೇಕು ಅಷ್ಟನ್ನು ನಾನು ಅಷ್ಟೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಕಂಪ್ಲೀಟ್ ಆದ ಒಂದು ಪಠ್ಯ ಭಾಗವನ್ನೆಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಕನ್ಫ್ಯೂಷನ್ ಮಾಡಲ್ಲ. ಈಗ ಜನಸಂಖ್ಯೆನ ನಾವು ನೋಡುವ. ರಾಜ್ಯವು ಮಾನವ ಸಂಸ್ಥೆಯಾಗಿರುವುದರಿಂದ ಅದರ ರಚನೆಗೆ ಜನಸಂಖ್ಯೆ ಅತ್ಯವಶ್ಯಕವಾಗಿದೆ. ಅಂದ್ರೆ ರಾಜ್ಯದಲ್ಲಿ ಜನರೇ ಇಲ್ಲದಿದ್ರಲ್ಲಿ ರಾಜ್ಯನೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದೇ ಇಲ್ಲಿ ಹೇಳಿರುವಂತಹದ್ದು. ಜನರಿಲ್ಲದಿದ್ರೆ ಆಳುವವರು ಇರುವುದಿಲ್ಲ, ಆಳಿಸಿಕೊಳ್ಳುವವರು ಇರುವುದಿಲ್ಲ. ಆದ್ದರಿಂದ ಜನರಿಲ್ಲದೆ ರಾಜ್ಯವಾಗುವುದಿಲ್ಲ. ಪ್ರತಿಯೊಂದು ರಾಜ್ಯವು ಜನಸಂಖ್ಯೆಯನ್ನ ಹೊಂದಿರಬೇಕು. ಅದು ಮಾನವರಿಗೋಸ್ಕರ ಗೊತ್ತು ಮಾಡಿದ ಒಂದು ಮಾನವ ಸಂಸ್ಥೆಯಾಗಿದೆ. ಜನರಿಗೋಸ್ಕರನೇ ಜನರಿಗೋಸ್ಕರನೇ ಮಾಡಿರುವಂತಹ ಒಂದು ಮಾನವ ಸಂಸ್ಥೆಯಾಗಿರುವುದೇ ರಾಜ್ಯ. ಹಾಗಾಗಿ ಜನಸಂಖ್ಯೆ ಅನ್ನೋದು ಒಂದು ರಾಜ್ಯದಲ್ಲಿ ಇರಲೇಬೇಕಾಗಿರುವಂತಹ ಪಾಯಿಂಟ್. ಇದೆಲ್ಲ ತುಂಬಾ ತಲೆಗೆ ಹಾಕೊಳ್ಳಿಕ್ ಆಗಲ್ಲ ಅನ್ನುವಷ್ಟು ಕಷ್ಟ ಇದೆ. ತುಂಬಾ ಈಸಿಯೆಸ್ಟ್ ಟಾಪಿಕ್ ಇದು, ಮತ್ತೆ ಹಾಗೇನೆ ಇಂಪಾರ್ಟೆಂಟ್ ಕೂಡ. ಹಾಗೆ ಮಿಸ್ ಮಾಡಬೇಡಿ ಟಾಪಿಕ್ ಅನ್ನ. ಜನರಿಲ್ಲದ ರಾಜ್ಯದ ಕಲ್ಪನೆ ಅಸಾಧ್ಯವಾದುದು. ಮಾನವರನ್ನ ಹೊರತುಪಡಿಸಿ ಇನ್ನುಳಿದ ಪ್ರಾಣಿಗಳು ಎಷ್ಟೇ ಸಂಘಟಿತವಾದ್ರೂ ಅದು ರಾಜ್ಯ ಆಗಲ್ಲ. ಅಂದ್ರೆ ಮನುಷ್ಯರೇ ಇದ್ರೆ ಮಾತ್ರ ರಾಜ್ಯ. ಮನುಷ್ಯರೇ ಇಲ್ಲ, ಪೂರ ಪ್ರಾಣಿಗಳೇ ಇದ್ದಾರೆ ಅಂದ್ರೆ ಅದು ರಾಜ್ಯ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಜನವಸತಿಯೇ ಇಲ್ಲದ ಪ್ರದೇಶ ರಾಜ್ಯವೆಂದು ಕರೆಸಿಕೊಳ್ಳಲು ಅರ್ಹ ಅಲ್ಲ ಎಂದು ಒಬ್ಬ ರಾಜ್ಯಶಾಸ್ತ್ರದ ಲೇಖಕರು ಕೂಡ ಹೇಳಿರ್ತಾರೆ. ಇನ್ನು ಆದರೆ ಜನಸಂಖ್ಯೆ ಒಂದು ರಾಜ್ಯಕ್ಕೆ ಎಷ್ಟು ಇರಬೇಕು ಎಂಬುದರ ಬಗ್ಗೆ ಒಂದೇ ತರನಾದ ಅಭಿಪ್ರಾಯ ಇಲ್ಲ. ಒಂದು ರಾಜ್ಯದಲ್ಲಿ ಜನಸಂಖ್ಯೆ ಇಂತಿಷ್ಟೇ ಇರಬೇಕೆಂಬ ಯಾವ ನಿಯಮ ಕೂಡ ವಿಧಿಸ್ಲಿಕ್ಕೆ ಆಗುದಿಲ್ಲ. ರಾಜ್ಯಗಳ ಸಂಖ್ಯೆ 1,000ದಿಂದ ಅನೇಕ ದಶಲಕ್ಷಗಳವರೆಗೂ ಇರುತ್ತದೆ. ಗ್ರೀಕ್ ರಾಜಕೀಯ ತತ್ವಜ್ಞಾನಿಗಳಾದ ಪ್ಲೇಟೋ, ಅರಿಸ್ಟಾಟಲ್ ಅವರು ರಾಜ್ಯದ ಜನಸಂಖ್ಯೆ ಮೇಲೆ ಒಂದು ನಿಯಮವನ್ನೇ ಇಟ್ಟಿರ್ತಾರೆ. ಒಂದು ರಾಜ್ಯದ ಜನಸಂಖ್ಯೆಯು 5,040 ಇರಬೇಕೆಂದು ಪ್ಲೇಟೋ ಗೊತ್ತು ಮಾಡಿದ್ದರು. ಒಂದು ರಾಜ್ಯದ ಜನಸಂಖ್ಯೆಯು ಅತಿ ಕಡಿಮೆಯಾಗಿಯೂ ಅತಿ ಹೆಚ್ಚಾಗಿಯೂ ಇರಬಾರದು. ಒಂದು ಸಮಾನ ನಿಯಮವನ್ನ ಅರಿಸ್ಟಾಟಲ್ ಹೇಳಿದ್ದಾರೆ. ಅಂದ್ರೆ ಗ್ರೀಕ್ ಅಂದ್ರೆ ಒಂದು ರಾಜ್ಯಕ್ಕೆ ಇಷ್ಟೇ ಜನಸಂಖ್ಯೆ ಇದ್ದಾರೆ ಎನ್ನುವಂತಹ ಅಭಿಪ್ರಾಯನೂ ಇಲ್ಲ. ಹಾಗೇನೆ ಇಷ್ಟೇ ಜನರಿದ್ರೇನೆ ಅದು ರಾಜ್ಯ ಎನ್ನುವಂತಹ ನಿಯಮ ಕೂಡ ಇಲ್ಲಿಲ್ಲ. ಆದ್ರೆ 1,000 ಮೇಲೆ ಇರಬೇಕು, ಅಥವಾ ಅದ್ರ ನಂತರ ದಶಲಕ್ಷದ ತನಕನೂ ಹೋಗುತ್ತೆ ಸಂಖ್ಯೆ ಅಂತ ಹೇಳ್ತಾರೆ. ಇನ್ನು ಗ್ರೀಕ್ ತತ್ವಜ್ಞಾನಿಗಳೇನಿದ್ರ ರಾಜ್ಯಶಾಸ್ತ್ರಜ್ಞರು ಪ್ಲೇಟೋ, ಅರಿಸ್ಟಾಟಲ್ ಹೇಳುವ ಪ್ರಕಾರ ಅರಿಸ್ಟಾಟಲ್ 5,040 ಇರ್ಬೇಕೆಂದು ಗೊತ್ತು ಮಾಡಿರ್ತಾರಂತೆ. ಇನ್ನು ಅರಿಸ್ಟಾಟಲ್ ಅಲ್ಲ, ಸಾರಿ, ಪ್ಲೇಟೋ ಹೇಳಿರುವಂತದ್ದು 5,040 ಇರ್ಬೇಕು ಅಂತ ಹೇಳಿರ್ತಾರೆ ಮಿನಿಮಮ್. ಇನ್ನು ಅರಿಸ್ಟಾಟಲ್ ಹೇಳಿರೋ ಪ್ರಕಾರ ರಾಜ್ಯದ ಜನಸಂಖ್ಯೆ ಇರೋದು ತುಂಬಾ ಕಡಿಮೆನೂ ಇರಬಾರ್ದು, ತುಂಬಾ ಜಾಸ್ತಿನೂ ಇರಬಾರ್ದು, ಒಂದು ಲಿಮಿಟೆಡ್ ಅಥವಾ ಒಂದು ಸಾಮಾನ್ಯವಾಗಿ ಸಮವಾಗಿರ್ಬೇಕು ಅಂತ ಹೇಳಿದ್ದಾರೆ. ಇನ್ನು ರಾಜ್ಯದ ಜನಸಂಖ್ಯೆಯು ಸ್ವಯಂ ಪರಿಪೂರ್ಣವಾಗಿರುವಷ್ಟು ದೊಡ್ಡದಾಗಿಯೂ ಉತ್ತಮ ಆಡಳಿತ ನಡೆಸುವಷ್ಟು ಚಿಕ್ಕದಾಗಿಯೂ ಇರಬೇಕು. ಅಂದ್ರೆ ಒಂದು ಪರಿಪೂರ್ಣವಾಗಿರುವಷ್ಟು ದೊಡ್ಡದಿರ್ಬೇಕು. ಒಂದು ಆಡಳಿತ ನಡೆಸಲಿಕ್ಕೆ ಬೇಕಾಗುವಷ್ಟು, ಅಂದ್ರೆ ಅತಿಯಾದ ಜನಸಂಖ್ಯೆ ಇದ್ದಲ್ಲಿ ಆಡಳಿತ ನಡೆಸಲಿಕ್ಕೆ ಕೂಡ ಕಷ್ಟ ಆಗ್ತದೆ. ಅವರಿಗೆ ಬೇಕಾಗಿರುವಂತಹ ವಸ್ತುಗಳು ಜಾಸ್ತಿ ಆಗಿರೋದ್ರಿಂದ ಅದು ಜನಸಂಖ್ಯೆಗೂ ಕೂಡ ಆಡಳಿತಕ್ಕೂ ಕೂಡ ಕಷ್ಟ ಆಗ್ತದೆ. ಹಾಗಾಗಿ ಪರಿಪೂರ್ಣ ಎನ್ನುವಷ್ಟು ದೊಡ್ಡದಾಗಿರ್ಬೇಕು, ಉತ್ತಮ ಆಡಳಿತ ನಡೆಸುವಷ್ಟು ಒಂದು ಮಿತಿಯಲ್ಲಿ ಕೂಡ ಅದು ಇರಬೇಕು ಎನ್ನುವುದನ್ನ ಅರಿಸ್ಟಾಟಲ್ ಹೇಳುತ್ತಾರೆ. ಇನ್ನು ರೂಸೋ ಎನ್ನುವಂತವರ ಒಬ್ಬ ರಾಜ್ಯಶಾಸ್ತ್ರಜ್ಞರ ಪ್ರಕಾರ ಒಂದು ರಾಜ್ಯದ ಜನಸಂಖ್ಯೆ 10,000 ಅದೊಂದು ಆದರ್ಶವಾಗಿದೆ. ಅದೊಂದು ಆದರ್ಶ ಅನ್ನೋದಂದ್ರೆ ಅದೊಂದು ಓಕೆ, ಒಂದು 10,000 ಇದ್ರೆ ಸಾಕು ಅನ್ನುವಂಥದ್ದೊಂದು ಗ್ರೀಕ್ ರಾಜ್ಯಶಾಸ್ತ್ರಜ್ಞ ರೂಸೋ ಅವರ ಅಭಿಪ್ರಾಯದಲ್ಲಿ ಹೇಳಿರುವಂತದ್ದು. ಇದಿಷ್ಟು ಕೂಡ ನೀವು ರಾಜ್ಯದ ಜನಸಂಖ್ಯೆಯಲ್ಲಿ ಬರಿಬಹುದು. ಬೇಕಾದ್ರೆ ಇನ್ನೂ ಸ್ವಲ್ಪ ಪಾಯಿಂಟ್ ಸೇರಿಸೋದಾದ್ರೆ, ಒಂದು ರಾಜ್ಯದ ಜನಸಂಖ್ಯೆಯು ಆ ರಾಜ್ಯದ ಉತ್ಪನ್ನಕ್ಕಿಂತ ಹೆಚ್ಚಾಗಿದ್ದರೆ ಅಲ್ಲಿಯ ಜನರ ಜೀವನ ಮಟ್ಟ ಕಡಿಮೆ ಆಗುತ್ತೆ. ಅಂದ್ರೆ
ಅಲ್ಲಿ ಬೆಳೆಗಳು ಅಥವಾ ಅವರಲ್ಲಿರುವಷ್ಟೊಂದು ಆರ್ಥಿಕ ಒಂದು ಹಣಕಾಸಲ್ಲಿ ಎಷ್ಟಿದೆ ಅದ್ರ ಒಳಗಡೆನೆ ಇದ್ರೆ ಜನರಿಗೆ ಒಳ್ಳೆ ರೀತಿಯಲ್ಲಿ ಜೀವನ ನಡಲಿಕ್ಕೆ ಸಾಧ್ಯವಾಗ್ತದೆ. ಆದ್ರೆ ಜನಸಂಖ್ಯೆ ತುಂಬಾ ಇದೆ, ಅಲ್ಲಿ ಉತ್ಪಾದಿಸುವುದೆಲ್ಲ ತುಂಬಾ ಕಡಿಮೆ ಇದೆ ಅಂದಾಗ ಜನರು ತುಂಬಾ ಬಡತನ ಜಾಸ್ತಿ ಆಗ್ತದೆ, ಅಲ್ಲಿ ಅವರಿಗೆ ಜೀವನ ಮಟ್ಟ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ ಎನ್ನುವುದನ್ನು ನಾವಿಲ್ಲಿ ನೋಡ್ಬೋದು. ಅಧಿಕ ಜನಸಂಖ್ಯೆ ಒಂದು ರಾಜ್ಯದ ಅಭಿವೃದ್ಧಿಯ ಲಕ್ಷಣವೆಂದು ಭಾವಿಸುವುದು ಸರಿಯಲ್ಲ. ಅಂದ್ರೆ ಜನಸಂಖ್ಯೆ ತುಂಬಾ ಇದ್ ಕೂಡಲೇ ಅದು ರಾಜ್ಯದ ಲಕ್ಷಣ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಇದ್ದಾಗ ರಾಜ್ಯ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅವರಿಗೆ ಬೇಕಾಗಿರುವಷ್ಟು ಉತ್ಪನ್ನಗಳ ತುಂಬಾ ಜಾಸ್ತಿ ಹೋಗುವುದರಿಂದ ಅಲ್ಲಿ ಏನು ಅವರಿಗೆ ಉಳಿಸ್ಲಿಕ್ಕೆ ಅಥವಾ ಅಭಿವೃದ್ಧಿ ಆಗ್ಲಿಕ್ಕೆ ಏನು ಕೂಡ ಅಲ್ಲಿ ಸಿಗುವುದಿಲ್ಲ. ಹಾಗಾಗಿ ಒಂದು ರಾಜ್ಯದ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವಷ್ಟು ಜನಸಂಖ್ಯೆಯು ಒಂದು ರಾಜ್ಯದಲ್ಲಿ ಇರ್ಬೇಕಂದ್ರೆ ರಾಜ್ಯದ ಒಂದು ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವಷ್ಟು ಇತಿಮಿತಿಯಲ್ಲೇ ಜನಸಂಖ್ಯೆ ಇರಬೇಕು ಒಂದು ರಾಜ್ಯಕ್ಕೆ ಅಂತ ಹೇಳಿದರೆ, ಒಟ್ಟಾರೆ ಹೇಳುವುದಾದ್ರೆ ಒಂದು ರಾಜ್ಯದ ಜನಸಂಖ್ಯೆಯು ಆ ರಾಜ್ಯದ ಭೌಗೋಳಿಕ ಪ್ರದೇಶಕ್ಕೆ ಮತ್ತೆ ಅಲ್ಲಿನ ಸಂಪನ್ಮೂಲಗಳೇ ಅನುಗುಣವಾಗಿರ್ಬೇಕು. ನಿಮ್ಗೆ ಇದು ಅರ್ಥ ಆಗುತ್ತೆ. ಅಂದ್ರೆ ಅಲ್ಲಿರುವಂತಹ ಸಂಪನ್ಮೂಲಗಳು, ಆರ್ಥಿಕವಾದ ಪರಿಸ್ಥಿತಿ ಎಷ್ಟಿದೆ ಅದರ ಲಿಮಿಟ್ ಒಳಗಡೆನೆ ಅದನ್ನ ಉಪಯೋಗಿಸಿಕೊಂಡು ಬಳಸುವಷ್ಟು ಜನಸಂಖ್ಯೆ ಇದ್ರೆ ಸಾಕು. ಅದಕ್ಕಿಂತ ಜಾಸ್ತಿ ಜನಸಂಖ್ಯೆ ಇದ್ರೆ ಅವರಿಗೆ ಬೇಕಾಗಿರುವಂತಹ ವಸ್ತುಗಳು ಸಿಗದೆ ಇದ್ರೆ ಅಲ್ಲಿ ಜೀವನ ಮಟ್ಟ ಅಥವಾ ಜೀವನ ಶೈಲಿ ಅಭಿವೃದ್ಧಿ ಎಲ್ಲ ಕಡಿಮೆ ಆಗ್ತದೆ ಎನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಇದಿಷ್ಟು ಕೂಡ ಜನಸಂಖ್ಯೆಗೆ ಸಂಬಂಧಿಸಿದ್ದು. ಇನ್ನು ಮುಖ್ಯವಾದ ಎರಡನೇ ಪಾಯಿಂಟ್ ಭೂಪ್ರದೇಶ. ನೆನ್ಪಿಟ್ಕೊಳ್ಳಿ. ಈಗ ಭೂಪ್ರದೇಶವನ್ನ ಹೇಳೋದಾದ್ರೆ ರಾಜ್ಯವು ಅಸ್ತಿತ್ವಕ್ಕೆ ಬರಲು ಜನರು ಒಂದು ನಿರ್ದಿಷ್ಟ ಭೂಭಾಗವನ್ನು ಹೊಂದಿರಬೇಕಾಗಿದ್ದು ಅತ್ಯವಶ್ಯಕ. ಸ್ಥಳದಿಂದ ಸ್ಥಳಕ್ಕೆ ಅಲೆಯುತ್ತಿರುವ ಅಲಮಾರಿ ಜನಾಂಗವು ರಾಜ್ಯವೇ ಎನಿಸಿಕೊಳ್ಳಲಾದ್ರೆ ಅವರಿಗೊಂದು ನಿರ್ದಿಷ್ಟವಾಗಿ ಒಂದ್ ಕಡೆ ನೆಲೆಯೂರಲು ಸಾಧ್ಯವಿಲ್ಲದೆ ಆಚೆ ಈಚೆ ಓಡಾಡ್ಕೊಂಡು ಅಲ್ಲೆಲ್ಲೆಲ್ಲ ಇದ್ರೆ ಅವ್ರ ಗ್ಯಾರಂಟಿ ಅಲ್ಲೊಂದು ರಾಜ್ಯ ಅಂತ ಅನ್ಸ್ಕೊಳ್ಳುದಿಲ್ಲ. ಜನರು ಒಂದು ಪ್ರದೇಶದಲ್ಲಿ ಶಾಶ್ವತವಾಗಿ ನೆಲೆಸಿದಾಗ ಮಾತ್ರ ರಾಜ್ಯ ಅಸ್ತಿತ್ವಕ್ಕೆ ಬರಲು ಸಾಧ್ಯವಾಗ್ತದೆ. ಅರ್ಥ ಆಯ್ತಲ್ವಾ? ಜನರು ಒಂದು ಭೂಪ್ರದೇಶವನ್ನ ಸಂಪಾದಿಸುವವರೆಗೂ ರಾಜ್ಯ ಇರಲಾರ್ದು. ಅಂದ್ರೆ ಒಬ್ರಿಗೊಂದು ಭೂಪ್ರದೇಶ ಸಿಗೋ ತನಕ ಅಲ್ಲಿ ರಾಜ್ಯ ಇರಲ್ಲ. ಎಲ್ರಿಗೊಂದು ಇಂತಿಷ್ಟು ಜಾಗ ಅಂತ ಇದ್ದೆ ಆದ್ರೆ ಮಾತ್ರ ಅಲ್ಲೊಂದು ರಾಜ್ಯ ಸಂಘಟಿತವಾಗಲಿಕ್ಕೆ ಸಾಧ್ಯವಾಗ್ತದೆ ಎಂದು ಬ್ಲಂಟ್ ಶೀ ಅವರು ಹೇಳಿರ್ತಾರೆ. ಈ ದೃಷ್ಟಿಯಿಂದ ರಾಜ್ಯವು ಇತರ ಸಂಘ ಸಂಸ್ಥೆಗಳಿಂದ ತೀರಾ ಭಿನ್ನವಾಗಿದೆ ಎಂದು ನಾವೆಲ್ಲ ಅರ್ಥ ಮಾಡ್ಕೊಳ್ಬಹುದು. ಇನ್ನು ಒಂದು ರಾಜ್ಯದ ಭೂಪ್ರದೇಶವು ಅಲ್ಲಿನ ನೆಲ, ನದಿ, ಸರೋವರ, ಬೆಟ್ಟ, ಗುಡ್ಡ, ಭೂಮಿಯ ಅಂಚಿಗೆ ಹೊಂದಿಕೊಂಡಿರುವ 3 ರಿಂದ 12 ಮೈಲಿಗಳವರೆಗೆ ಸಮುದ್ರ ಪ್ರದೇಶ, ಭೂಭಾಗದಲ್ಲಿರುವ ಸಂಪನ್ಮೂಲಗಳು ಮತ್ತು ಇವುಗಳ ಮೇಲಿನ ವಾಯುಮಂಡಲಗಳನ್ನೆಲ್ಲವನ್ನ ಒಳಗೊಂಡಿರುತ್ತೆ. ಇದೆಲ್ಲವನ್ನ ಒಂದು ರಾಜ್ಯ ಅಥವಾ ಭೂಪ್ರದೇಶ ಒಳಗೊಂಡಿರಬೇಕಾಗುತ್ತೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಆಧುನಿಕ ರಾಜ್ಯಗಳು ಹೆಚ್ಚು ವಿಸ್ತಾರವಾದ ಭೂಪ್ರದೇಶವನ್ನು ಹೊಂದಲು ಇಚ್ಛಿಸ್ತವೆ. ಅಂದ್ರೆ ಹೊಸದಾಗಿ ಈಗ ಆಗ್ತಿರುವಂತ ರಾಜ್ಯಗಳೇನಿದೆ ಅದು ಸಾಮಾನ್ಯವಾಗಿ ಅಂದ್ರೆ ನಾರ್ಮಲ್ ಆಗಿ ಅವರಿಗೆ ತುಂಬಾ ಜಾಗ ಬೇಕು ಅಂತ ಅವರು ಇಚ್ಛಿಸ್ತವೆ. ಆದರೆ ಚಿಕ್ಕ ರಾಜ್ಯಗಳು ದೊಡ್ಡ ರಾಜ್ಯಗಳಿಗೆ ಸುಲಭವಾಗಿ ವಶವಾಗ್ತದೆ. ಈ ಒಂದು ಕಾರಣದಿಂದ ಸಣ್ಣ ಸಣ್ಣ ರಾಜ್ಯಗಳು ಏನ್ ಮಾಡ್ತಾರೆ, ಅವರು ಅಲ್ಲಿಗೆ ದೊಡ್ಡ ರಾಜ್ಯಗಳಿಗೆ ಅವರು ಕಂಬೈನ್ ಆಗಿ ಅಥವಾ ಲಿಂಕ್ಡ್ ಆಗಿ ಬಿಡುತ್ತೆ. ಈಗ ನಾವು ನೋಡ್ತೀವಲ್ವಾ, ಏನು ಆಂಧ್ರ ಪ್ರದೇಶವೇ ಮೊದಲು ಒಂದಿತ್ತು, ಈಗ ತೆಲಂಗಾಣ ಆಗಿದೆ, ಆಂಧ್ರ ಪ್ರದೇಶ ಆಗೋದು ಡಿವೈಡ್ ಆಗಿದೆ. ಒಂದು ದೊಡ್ಡ ರಾಜ್ಯ ಆದ್ರಿಂದ 2 ರಾಜ್ಯಗಳಲ್ಲಿ ವಿಲೀನ ಆಗ್ತದೆ, ಡಬಲ್ ಆಗ್ತದೆ. ಕೆಲವೊಮ್ಮೆ ಚಿಕ್ಕ ರಾಜ್ಯಗಳೇನಿರ್ತವೆ ದೊಡ್ಡ ರಾಜ್ಯದ ಜೊತೆಗೆ ಮಿಂಗಲ್ ಆಗ್ಬಿಟ್ಟು ಅದು ಒಂದೇ ರಾಜ್ಯಗಳಾಗಿ ಕನ್ವರ್ಟ್ ಆಗ್ತವೆ. ಹಾಗಾಗಿ ಸಾಮಾನ್ಯವಾಗಿ ಈಗಿನ ಕಾಲದಲ್ಲಿ ಆಧುನಿಕ ರಾಜ್ಯಗಳು ಹೆಚ್ಚು ವಿಸ್ತಾರವಾದ ಭೂಪ್ರದೇಶವನ್ನು ಹೊಂದಲು ಇಚ್ಛಿಸ್ತವೆ. ಹಾಗಾಗಿ ಚಿಕ್ಕ ರಾಜ್ಯಗಳು ದೊಡ್ಡ ರಾಜ್ಯಗಳಿಗೆ ಸುಲಭವಾಗಿ ವಶವಾಗ್ತವೆ. ಅವು ಸದಾಕಾಲ ಬಾಹ್ಯದ ಆಕ್ರಮಣದ ನೆರಳಿನಲ್ಲಿಯೇ ಉಳಬೇಕು. ರಾಜ್ಯಗಳು ಚಿಕ್ಕದಾಗಿದ್ರೆ ಆರ್ಥಿಕ ದೃಷ್ಟಿಯಿಂದ ಸ್ವಯಂ ಪರಿಪೂರ್ಣತೆಯನ್ನು ಪಡೆಯಲಾರವು. ರಾಜ್ಯವು ಭದ್ರತೆಯಲ್ಲಿ ಇರುವುದಿಲ್ಲ. ಅಂದ್ರೆ ಸಣ್ಣ ರಾಜ್ಯ ಆದ್ರೆ ಅದಕ್ಕೆ ಆರ್ಥಿಕ ದೃಷ್ಟಿಯಿಂದ ಸ್ವಯಂ ಪರಿಪೂರ್ಣತೆ ಇರುವುದಿಲ್ಲ, ಮತ್ತೆ ಅದಕ್ಕೆ ಭದ್ರತೆ ಇರುವುದಿಲ್ಲ ಎನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತದೆ. ಇದಿಷ್ಟು ಕೂಡ ಭೂಪ್ರದೇಶಕ್ಕೆ ಸಂಬಂಧಿಸಿದ್ದು. ನಿಮ್ಗೆ ಬೇಕಾದಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ಪಾಯಿಂಟ್ಸ್ ಅನ್ನ ಇಲ್ಲಿ ಕಲ್ತ್ಕೊಳ್ಳಿ. ಇದೆಲ್ಲ ಪಾಯಿಂಟ್ಸ್ ಇರೋದು ತುಂಬಾ ಟಫ್ ಇಲ್ಲ, ಆದ್ರೆ ನಾನು ಈ ವಿಡಿಯೋದಲ್ಲಿ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ ಹೋಗುದಿಲ್ಲ, ನಿಮ್ಗೆಲ್ಲ ಕನ್ಫ್ಯೂಸ್ ಆಗ್ಬೋದು. ಸಮಯ ಇದ್ದವರು, ಬುಕ್ಸ್ ಇದ್ದವರು ದಯವಿಟ್ಟು ಇದನ್ನ ಓದ್ಕೊಳ್ಳಿ. ಬೇಕಾದ್ರೆ ನಾನು ಈಗ ನೀಟಾಗಿ ಹೀಗೆ ಹಿಡಿತೀನಿ, ಒಂದು ಸ್ಕ್ರೀನ್ ಶಾಟ್ ತೆಗೆದು ಕೂಡ ಆ ಪಾಯಿಂಟ್ ಅನ್ನೆಲ್ಲ ಬರ್ಕೊಳ್ಳಿ ಸ್ನೇಹಿತರೆ. ಬುಕ್ಸ್ ಇಲ್ಲದವರಿಗೋಸ್ಕರ ನಾನು ಇದು ಹೇಳ್ತಾ ಇರೋದು. ಇದೆಲ್ಲವನ್ನ ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ನಿಮ್ಗೆ ತೀರಾ ಜಾಸ್ತಿ ಅನ್ಸ್ಬಿಡುತ್ತೆ ಅನ್ನುವಂತ ಕಾರಣಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡುದಿಲ್ಲ. ಪಾಯಿಂಟ್ಸ್ ನಿಮ್ಗೆ ಅರ್ಥ ಆಯ್ತಲ್ವಾ? ಅದೇ ಒಂದು ಜನಸಂಖ್ಯೆ ಅಥವಾ ಭೂಪ್ರದೇಶಕ್ಕೆ ಸಂಬಂಧಿಸಿದಾಗ ನಿಮ್ಗೆ ಏನ್ ಗೊತ್ತು ಎಲ್ಲ ಚಂದ ಬನ್ನಿ ಬರಿತಾ ಹೋಗಿ. ಭೂಪ್ರದೇಶ ಒಂದು ರಾಜ್ಯ ಆಗ್ಲಿಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಲ್ವಾ? ಒಂದು ರಾಜ್ಯಕ್ಕೆ ಒಂದು ಭೂಮಿನೇ ಇಲ್ಲದಿದ್ರೆ ಅದು ಹೇಗೆ ರಾಜ್ಯ ಆಗ್ಲಿಕ್ಕೆ ಸಾಧ್ಯ? ಅದನ್ನ ನೀವು ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಇನ್ನು 3ನೇ ಪಾಯಿಂಟ್ ಯಾವ್ದಪ್ಪ ಅಂದ್ರೆ ರಾಜ್ಯದ ಮೂಲಾಂಶಗಳಲ್ಲಿ ಬರುವಂತಹ 3ನೇ ಇಂಪಾರ್ಟೆಂಟ್ ಪಾಯಿಂಟ್ ಸರಕಾರ. ಜನರು ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ವಾಸವಾಗಿದ್ರೆ ಮಾತ್ರ ಅದು ಕೂಡ ರಾಜ್ಯ ಆಗುದಿಲ್ಲ. ಈಗ ಒಂದೇ ಜನಸಂಖ್ಯೆ ಇದ್ದಾಗ ರಾಜ್ಯ ಆಗುದಿಲ್ಲ ಅಂತ ಗೊತ್ತಾಯ್ತು, ಭೂಪ್ರದೇಶ ಇಲ್ಲದಿದ್ರೆ ರಾಜ್ಯ ಆಗುದಿಲ್ಲ ಪರಿಪೂರ್ಣವಾಗಿ ಅಂತ ಗೊತ್ತಾಯ್ತು. ಹಾಗೇನೆ ಒಂದು ಸರ್ಕಾರ ಇಲ್ಲದಿದ್ರೆ ಕೂಡ ಅದು ಒಂದು ರಾಜ್ಯ ಆಗ್ಲಿಕ್ಕೆ ಸಾಧ್ಯವಾಗುದಿಲ್ಲ. ಈ ಜನರು ರಾಜಕೀಯವಾಗಿ ಸಂಘಟಿತವಾಗಿರ್ಬೇಕು. ಇಂತಹ ರಾಜಕೀಯ ಸಂಘಟನೆ ಸರಕಾರ ಎಂದು ಕರೀತಾರೆ. ಅಂದ್ರೆ ರಾಜಕೀಯವಾಗಿ ಜನರು ಸಂಘಟಿತರಾದಾಗ ಇಂತಹ ಒಂದು ರಾಜಕೀಯ ಸಂಘಟನೆ ಏನಿದೆ ಅದೇ ಸರ್ಕಾರ ಆಗಿರುತ್ತೆ. ಅಂದ್ರೆ ಅವರು ಒಂದು ಸರ್ಕಾರವನ್ನು ರಚಿಸಿಕೊಂಡು ಅದಕ್ಕೆ ವಿಧೇಯರಾಗಿರ್ಬೇಕು.
ಒಂದ್ ಸರ್ಕಾರ ಇಲ್ಲದಿದ್ರೆ ಅವ್ರನ್ನ ಹೇಳುವವರು ಕೇಳುವವರು ಯಾರಿಲ್ಲದೆ ಅದೊಂದು ಅಸಂಘಟಿತವಾಗಿ ಅದು ಅದಕ್ಕೊಂದು ಸ್ಥಿರತೆ ಇಲ್ಲದೆ ಇರುವ ಹಾಗೆ ಆಗ್ತದೆ. ಜನರೆಲ್ಲರೂ ಸರ್ಕಾರದ ಅಧೀನಕ್ಕೆ ಒಳಪಟ್ಟಿರಬೇಕು. ಯಾವ ಉದ್ದೇಶಕ್ಕಾಗಿ ಜನರು ಒಟ್ಟಿಗೆ ಜೀವಿಸ್ತಾರೋ ಆ ಉದ್ದೇಶ ಸಾಧನೆಗಾಗಿ ಸಂಘಟಿತರಾಗಿ ಕೆಲವೊಂದು ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕಾಗ್ತದೆ. ಜನರು ಯಾವ ಉದ್ದೇಶಕ್ಕಾಗಿ ಒಟ್ಟಿಗೆ ಬರ್ತಾರೆ ಆ ಉದ್ದೇಶದ ಸಾಧನೆಗಾಗಿ ಸಂಘಟಿತರಾಗಿ ಕೆಲವು ನಿಯಮಗಳನ್ನ ಪಾಲಿಸಲಿಕ್ಕೆ ಒಂದು ಸರ್ಕಾರ ಅವಶ್ಯಕವಾಗಿರುತ್ತೆ. ಈ ಉದ್ದೇಶಕ್ಕಾಗಿ ಸೃಷ್ಟಿಸಲ್ಪಟ್ಟ ಅಂಗವೇ ಸರ್ಕಾರ ಎಂದು ಕರೆಯಲಾಗಿದೆ. ಸರ್ಕಾರ ರಾಜ್ಯದ ಒಂದು ಯಂತ್ರ. ರಾಜ್ಯದ ನೀತಿಗಳು, ಉದ್ದೇಶಗಳು, ಸಾರ್ವಜನಿಕ ಹಿತಾಸಕ್ತಿಗಳು ಹಿತಾರ್ಥಗಳನ್ನ ಕಾಪಾಡುವುದು ಸರ್ಕಾರವೆಂಬ ಸಾಧನದ ಮೂಲಕವೇ. ಅಂದ್ರೆ ಇದೆಲ್ಲ ಈಗ ಒಂದು ಸರ್ಕಾರವೇ ಇಲ್ಲದಿದ್ರೆ, ಹೇಳುವವರು ಕೇಳೋರು ಇಲ್ಲದಿದ್ದಾಗ ಜನರು ಯಾರು ಹೇಳಿದ್ದು ಕೇಳದೆ ಅತಂತ್ರರಾಗ್ತಾರೆ. ಅಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ಒಂದು ಹೇಳುವವರಿರಲ್ಲ, ಒಂದು ಕಾನೂನು ಇರಲ್ಲ ಅವರಿಗೆ. ಅವ್ರು ಮಾಡಿದ್ದೇ ಆಟ ಆಗುತ್ತೆ. ಅಂದ್ರೆ ಕೊಲೆ ಸುಲಿಗೆಗಳು ನಡೆಯುವಂಥದ್ದು ಇದೆಲ್ಲ ಇರ್ತದೆ. ಆದ್ರೆ ಒಂದು ಸರ್ಕಾರ ಇದ್ದಾಗ ಅಲ್ಲಿ ಒಂದು ಈ ರೀತಿ ಬದುಕಬೇಕು, ಹೀಗೆ ಬದುಕಬೇಕು, ಇಂತಹ ಕರ್ತವ್ಯ ಇದೆ, ಇಂತಹ ಹಕ್ಕುಗಳಿದೆ, ಈ ತರ ಮಾಡಿದ್ರೆ ತಪ್ಪು, ಹೀಗೆ ಮಾಡಿದ್ರೆ ಸರಿ ಅನ್ನುವಂತ ಎಲ್ಲ ಒಂದು ಉದ್ದೇಶಗಳೆಲ್ಲ ಇರುವುದ್ರಿಂದನೇ ಒಂದು ಸರ್ಕಾರ ಇದ್ರೆ ಮಾತ್ರ ಅಲ್ಲಿ ಒಂದು ಸುವ್ಯವಸ್ಥಿತವಾದ ಒಂದು ಆಡಳಿತ ಇದ್ರೆ ಮಾತ್ರ ಒಂದು ರಾಜ್ಯದ ಅಭಿವೃದ್ಧಿ ಆಗುತ್ತೆ ಅಥವಾ ಅದೊಂದು ರಾಜ್ಯ ಅಂತ ಅನ್ಸ್ಕೊಳ್ಳುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಆದ್ದರಿಂದ ರಾಜ್ಯಕ್ಕೆ ಸರ್ಕಾರವಿದ್ದೇ ಇರಬೇಕು. ಸರ್ಕಾರವಿಲ್ಲದಿದ್ರೆ ರಾಜ್ಯದ ಉದ್ದೇಶಗಳು ಮತ್ತೆ ಕಾರ್ಯಗಳೇನಿದೆ ಅದು ಈಡೇರುವುದಿಲ್ಲ. ಈಗ ನಿಮ್ಗೆ ಈ ಪಾಯಿಂಟ್ ಅರ್ಥ ಆಗಿರುತ್ತೆ. ಇನ್ನು ನೀವು ಇದಕ್ಕೆ ಬೇಕಾದಷ್ಟು ಅಂಶಗಳನ್ನು ಕೂಡ ಬರಿಬಹುದು. ಇನ್ನು ಸ್ವಲ್ಪ ಇದಕ್ಕೆ ಹೇಳುದಾದ್ರೆ, ಸರ್ಕಾರವು ಸಾಮಾನ್ಯವಾಗಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎನ್ನುವ 3 ಅಂಶಗಳನ್ನು ಹೊಂದಿರ್ತದೆ. 3 ಬಗೆ ಇರ್ತದೆ. ರಾಜ್ಯದ ಪ್ರಜೆಗಳಿಗೆ, ದೇಶದ ಅಭಿವೃದ್ಧಿಗೆ ಅಗತ್ಯವಾದ ಕಾನೂನುಗಳನ್ನು ರಚಿಸುವುದು ಶಾಸಕಾಂಗದ ಕೆಲಸ. ಹೀಗೆ ರಚಿಸಿದ ಕಾನೂನುಗಳನ್ನ ಕಾರ್ಯರೂಪಕ್ಕೆ ತರುವುದು ಕಾರ್ಯಾಂಗದ ಕೆಲಸ. ಕಾನೂನುಗಳನ್ನು ವಿವರಿಸಿ, ಅನ್ವಯಿಸಿ, ಸರ್ವರಿಗೂ ನ್ಯಾಯ ದೊರಕುವಂತೆ ಮಾಡುವುದು ನ್ಯಾಯಾಂಗದ ಕೆಲಸ. ಇದಿಷ್ಟನ್ನ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಸರ್ಕಾರಕ್ಕೆ ಅನ್ನುವಂತ ಪಾಯಿಂಟಿಗೆ ಸಾಕಾಗ್ತದೆ. ಇನ್ನು ಬೇಕಾದ ಸರ್ಕಾರದ ಬಗ್ಗೆ ನಿಮ್ಗೆ ಏನ್ ಗೊತ್ತು, ಅದರಿಂದ ಜನರಿಗೆ ಏನಾಗ್ತದೆ, ಒಂದು ರಾಜ್ಯಕ್ಕೆ ಸರ್ಕಾರ ಎಷ್ಟು ಅವಶ್ಯಕ ಇದೆಲ್ಲವನ್ನ ನೀವು ನಿಮ್ಮದೇ ಅರ್ಥ ಆದ ರೀತಿಯಲ್ಲಿ ನೀವು ಇದನ್ನ ಎಕ್ಸ್ಪ್ಲೇನ್ ಮಾಡಬಹುದು. ಇನ್ನು ಕೊನೆಯ ಮೂಲಾಂಶ, ರಾಜ್ಯದ ಮೂಲಾಂಶಗಳಲ್ಲಿ ಬರುವಂತ ಕೊನೆಯ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ ಪರಮಾಧಿಕಾರ. ಪರಮಾಧಿಕಾರವು ರಾಜ್ಯದ ಒಂದು ವಿಶೇಷವಾದ ಲಕ್ಷಣವಾಗಿರ್ತದೆ. ರಾಜ್ಯದ ಮೂಲಾಂಶಗಳಲ್ಲಿ ಪರಮಾಧಿಕಾರವು ಪ್ರಾಮುಖ್ಯತೆಯನ್ನು ಪಡೆದಿದೆ. ಅಂದ್ರೆ 4 ಏನಿದೆ ಅದರಲ್ಲಿ ಪರಮಾಧಿಕಾರ ಅನ್ನುವಂಥದ್ದು ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿದೆ. ಉಳಿದೆಲ್ಲಾ ಮೂಲಾಂಶಗಳಿದ್ದರೂ ಪರಮಾಧಿಕಾರ ಇಲ್ಲದಿದ್ರೆ ರಾಜ್ಯವು ಅಸ್ತಿತ್ವಕ್ಕೆ ಬರಲಾರದು ಎನ್ನುವುದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದು ಸರ್ಕಾರವನ್ನು ಹೊಂದಿದ್ದ ಮಾತ್ರಕ್ಕೆ ಜನರು ರಾಜ್ಯವನ್ನು ಸ್ಥಾಪಿಸಿದಂತೆ ಆಗುವುದಿಲ್ಲ. ಅವರು ಮೊದಲು ಸ್ವತಂತ್ರರಾಗಬೇಕು. ಅಂದ್ರೆ ರಾಜ್ಯವು ಪರಮಾಧಿಕಾರವನ್ನು ಹೊಂದಿರಬೇಕು. ಪರಮಾಧಿಕಾರ ಎಂದ್ರೆ ರಾಜ್ಯದ ಸಾರ್ವಭೌಮ ಅಧಿಕಾರ. ಸಾರ್ವಭೌಮ ಎನ್ನುವ ಪದವು ಲ್ಯಾಟಿನ್ ಪದವಾದ ಸುಪರೆನಸ್ ದಿಂದ ಉತ್ಪತ್ತಿಯಾಗಿದೆ. ಸುಪರೆನಸ್ ಅಂದ್ರೆ ಪರಮಶ್ರೇಷ್ಠ ಎಂದರ್ಥ. ಆಂತರಿಕವಾಗಿ ಮತ್ತೆ ಬಾಹ್ಯವಾಗಿ ಯಾರ ನಿಯಂತ್ರಣಕ್ಕೂ ಒಳಪಡದ ಸ್ವತಂತ್ರ ನಿರ್ಧಾರ ಕೈಗೊಳ್ಳುವ, ರಾಜ್ಯದ ವ್ಯಾಪ್ತಿಯಲ್ಲಿ ಬರುವ ಎಲ್ಲರಿಂದ ವಿಧೇಯತೆ ಪಡೆಯುವ ಅಧಿಕಾರವನ್ನೇ ಸಾರ್ವಭೌಮ ಅಧಿಕಾರ ಅಥವಾ ಪರಮಾಧಿಕಾರ ಅಂತ. ಅಂದ್ರೆ ಒಂದು ರಾಜ್ಯ ಇದೆ, ಜನಸಂಖ್ಯೆ ಇದೆ, ಸರ್ಕಾರನೂ ಇದೆ, ಇದೆಲ್ಲವೂ ಇದೆ. ಆದ್ರೆ ಒಬ್ಬ ಜನರಿಗೆ ಅಥವಾ ಒಂದು ಪ್ರಜೆಗೆ ಒಂದು ಸ್ವತಂತ್ರವೇ ಇಲ್ಲದಿದ್ದಲ್ಲಿ ಅಲ್ಲೊಂದು ರಾಜ್ಯ ಅಂತ ಅನ್ಸ್ಕೊಳ್ಳಿಕ್ಕೆ ಸಾಧ್ಯವಾ? ಅವನಿಗೆ ಏನ್ ಬೇಕು, ಅಲ್ಲಿ ಹೋಗ್ಬೇಕಂದ್ರೆ ಹೋಗ್ಲಿಕ್ಕಿಲ್ಲ, ನಿಯಂತ್ರಣಕ್ಕೆ ಒಳಪಡುವುದೆಲ್ಲ ಇರುತ್ತದಲ್ವಾ. ಅದೆಲ್ಲ ಇದ್ದಾಗ ಅಲ್ಲಿ ಒಂದು ರಾಜ್ಯ ಅಥವಾ ಪರಿಪೂರ್ಣ ರಾಜ್ಯ ಅಥವಾ ಒಂದು ಒಳ್ಳೆಯ ಅಭಿವೃದ್ಧಿ ಅಂತ ಹೊಂದುವಂತ ರಾಜ್ಯ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಪರಮಾಧಿಕಾರ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಪರಮಾಧಿಕಾರ ಬೇಕಿರುತ್ತೆ. ಅವನಿಗೆ ನಿಯಂತ್ರಣಕ್ಕೆ ಒಳಪಡದೆ ಅಥವಾ ಕಾನೂನಿನ ಅಂಡರ್ ಅಲ್ಲಿ ಇದ್ರೂ ಕೂಡ ಅವನಿಗೆ ಅವನದೇ ಆದ ಕೆಲವೊಂದು ಅಧಿಕಾರಗಳಿರ್ತವೆ. ಅದನ್ನೆಲ್ಲ ಅವನು ಆರಾಮಾಗಿ ಅಥವಾ ಸ್ವತಂತ್ರತೆಯಿಂದ ಅದನ್ನ ಪಾಲಿಸುವಂತೆ ಅವನು ಬದುಕುವ ಹಾಗೆ ಇದ್ರೆ ಮಾತ್ರ ಅಲ್ಲಿ ಒಂದು ರಾಜ್ಯ ಒಳ್ಳೆ ರೀತಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಎನ್ನುವುದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಸಾರ್ವಭೌಮ ಅಧಿಕಾರ ಅಂದ್ರೆ ಅಥವಾ ಪರಮಾಧಿಕಾರವು ರಾಜ್ಯವನ್ನ ಇತರ ಸಂಸ್ಥೆಗಳಿಂದ ಪ್ರತ್ಯೇಕಿಸುತ್ತದೆ. ಪರಮಾಧಿಕಾರದ ಕಾರಣದಿಂದ ರಾಜ್ಯದ ಆಜ್ಞೆ, ಆದೇಶ ಹಾಗೂ ಕಾನೂನುಗಳು ಶ್ರೇಷ್ಠವಾಗುತ್ತವೆ. ರಾಜ್ಯಕ್ಕೆ ಬಲಪ್ರಯೋಗದ ಅಧಿಕಾರ ದೊರೆಯುತ್ತದೆ. ಪರಮಾಧಿಕಾರವು ರಾಜ್ಯದ ಆತ್ಮವಿದ್ದಂತೆ. ಇದು ನಿರಂಕುಶವಾದುದು, ಸರ್ವವ್ಯಾಪಿ, ಅವಿಭಾಜ್ಯ ಮತ್ತೆ ಅವರ್ಗೀಯವಾದುದು. ರಾಜ್ಯದ ಪರಮಾಧಿಕಾರವು ಆಂತರಿಕ ಮತ್ತೆ ಬಾಹ್ಯ ಸ್ವರೂಪಗಳನ್ನ ಹೊಂದಿದೆ ಎನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ರಾಜ್ಯದ ಇಂತಹ ಪರಮಾಧಿಕಾರವೇ ಇದನ್ನ ಇತರ ಸಾಮಾಜಿಕ ಸಂಸ್ಥೆಗಳಿಂದ ಪ್ರತ್ಯೇಕಿಸಲು ಸಾಧ್ಯವಾಗಿದೆ. ರಾಜ್ಯವು ತನ್ನ ಪ್ರಮುಖ ಕಾರ್ಯಗಳಾದ ಶಾಂತಿ ಪಾಲನೆ, ದೇಶ ರಕ್ಷಣೆ ಮಾಡಿಕೊಂಡು ಹೋಗುವುದು ಪರಮಾಧಿಕಾರದ ಸಹಕಾರಿಯಾಗಿದೆ. ಪರಮಾಧಿಕಾರವು ಸಹಕಾರ ಮಾಡುತ್ತೆ ಶಾಂತಿ ಪಾಲನೆ ಮಾಡ್ಲಿಕ್ಕೆ ಅಥವಾ ದೇಶವನ್ನು ರಕ್ಷಣೆ ಮಾಡಿಸ್ಕೊಂಡು ಹೋಗ್ಲಿಕ್ಕೆಲ್ಲ ಸಹಾಯ ಮಾಡುತ್ತೆ. ಪರಮಾಧಿಕಾರದ ಲಕ್ಷಣವೆಂದ್ರೆ ಅದು ಶಾಶ್ವತವಾದದ್ದು ಹಾಗೂ ನಿರಂಕುಶವಾದುದು. ಅದರ ಅಧಿಕಾರಕ್ಕೆ ರಾಜ್ಯದ ಗಡಿಯೊಳಗೆ ಅಂಕುಶವಿರುವುದಿಲ್ಲ. ಪರಮಾಧಿಕಾರವು ಸಾರ್ವತ್ರಿಕವಾದುದು. ಅದನ್ನು ಒಬ್ಬ ವ್ಯಕ್ತಿಯಾಗಲಿ, ಸಂಸ್ಥೆಗಾಗಲಿ ಅಥವಾ ರಾಜ್ಯಕ್ಕಾಗಲಿ ವರ್ಗಾಯಿಸಲು ಕೂಡ ಸಾಧ್ಯವಿಲ್ಲ. ಪರಮಾಧಿಕಾರವು ಅವಿಭಾಜ್ಯವಾದುದು, ವಿಭಜಿಸಲು ಸಾಧ್ಯವಿಲ್ಲ. ಈ 4 ಅಂಶಗಳ ಹೊರತಾಗಿ ರಾಜ್ಯವನ್ನು ಸಂಘಟಿಸುವ ಹಾಗೂ ಅದನ್ನು ಕಾಪಾಡಿಕೊಂಡು ಬರುವ ಜನರ ಇಚ್ಛೆ, ಅಂತಾರಾಷ್ಟ್ರೀಯ ಮಾನ್ಯತೆ ಇವುಗಳನ್ನೆಲ್ಲವನ್ನ ರಾಜ್ಯದ ಮೂಲಾಂಶವೆಂದು ಕೆಲವರು ಪರಿಗಣಿಸ್ತಾರೆ. ಅಂತಾರಾಷ್ಟ್ರೀಯ ಮಾನ್ಯತೆ ನೀಡುವಲ್ಲಿ ರಾಜಕೀಯ ಒತ್ತಡಗಳು ಇರಬಹುದಾದ ಕಾರಣ ಅದನ್ನು ರಾಜ್ಯದ ಮೂಲಾಂಶವೆಂದು ಪರಿಗಣಿಸಲು ಕೂಡ ಸಾಧ್ಯವಿಲ್ಲ.
ಇದನ್ನ ಬೇಕಾದ್ರೆ ನೀವು ಬರಿಬಹುದು, ನಿಮ್ಗೆ ಸಮಯ ಇದ್ದವರು ಸ್ವಲ್ಪ ಇದನ್ನೆಲ್ಲ ಕೂಡ ಓದ್ಕೊಂಡು ಬರಿಬಹುದು. ಸೊ ಈಗ ನಮ್ಗೆ ಪರಮಾಧಿಕಾರದ ಪಾಯಿಂಟ್ ಆಯ್ತು. ಪರಮಾಧಿಕಾರ ಎನ್ನುವಂತ ಒಂದು ವಿಷಯಕ್ಕೆ ಸಂಬಂಧಿಸಿದ ಆಲ್ರೆಡಿ ನಾನು ನಿಮ್ಗೆ ಕ್ಲಾಸ್ ಅನ್ನ ಅಪ್ಲೋಡ್ ಮಾಡಿದ್ದೇನೆ. ಆ ಕ್ಲಾಸ್ ಅನ್ನ ನೋಡ್ಕೊಂಡು ಅದರಲ್ಲಿರುವಂತ ಸ್ವಲ್ಪ ಪಾಯಿಂಟ್ ಗಳನ್ನ ಅರ್ಥ ಮಾಡ್ಕೊಂಡು ಕೂಡ ನೀವು ಈ ಪಠ್ಯ ಭಾಗಕ್ಕೆ ಕೂಡ ಸೇರಿಸ್ಕೊಂಡು ಬರಿಬಹುದು. ಇನ್ನು ನಾವು ಈಗ ಈ ರಿವಿಷನ್ ಓವರ್ ಆಲ್ ಈಗ ಏನೆಲ್ಲ ಕ್ಲಾಸ್ ಮಾಡಿದ್ದೇನೆ ಅಂದ್ರೆ ರಾಜ್ಯದ ಅರ್ಥ, ರಾಜ್ಯದ ವ್ಯಾಖ್ಯೆಗಳು ಮತ್ತೆ ರಾಜ್ಯದ ಮೂಲಾಂಶಗಳು. ಈಗ ರಾಜ್ಯದ ಅರ್ಥ ಏನಂತ ಈಗಾಗಲೇ ನಾವು ತಿಳ್ಕೊಂಡ್ವಿ. ರಾಜ್ಯ ಅನ್ನುವ ಪದವನ್ನು ಕೇವಲ ರಾಷ್ಟ್ರ, ಸರ್ಕಾರ, ಸಮಾಜ ಅಥವಾ ಸಂಯುಕ್ತ ಒಕ್ಕೂಟಗಳಿಂದ ಸಂಯುಕ್ತ ಘಟಕಗಳು ಅದಕ್ಕೆ ಬದಲಾಗಿ ಸಮಾನಾರ್ಥಕ ಪದವಾಗಿ ಬಳಸ್ತೀವಿ. ಅಥವಾ ಕೇರಳ, ಕರ್ನಾಟಕ, ತಮಿಳುನಾಡು ಇದೆಲ್ಲ ರಾಜ್ಯಗಳಂತ ಹೇಳಿದ್ದೇವೆ. ಆದ್ರೆ ಮೂಲಭೂತವಾಗಿ ಇದೆಲ್ಲ ರಾಜ್ಯ ಅಲ್ಲ. ರಾಜ್ಯ ಎಂದ್ರೆ ಅದಕ್ಕೆ ನಿರ್ದಿಷ್ಟ ಪ್ರದೇಶದಲ್ಲಿ ಬಾಹ್ಯ ನಿಯಂತ್ರಣಕ್ಕೆ ಒಳಪಡದೆ ಸುವ್ಯವಸ್ಥಿತ ಸರ್ಕಾರಕ್ಕೆ ಸಾಮಾನ್ಯ ವಿಧೇಯತೆ ತೋರುವಂತ ಜನಸಂಖ್ಯೆಯ ಸಮೂಹ ಏನಿದೆ ಅದೇ ರಾಜ್ಯ ಎಂದು ರಾಜ್ಯಶಾಸ್ತ್ರದ ಪ್ರಕಾರ ಆಗಿರುತ್ತೆ. ಇನ್ನು ಅದರ ಬಗ್ಗೆ ನೀವು ಅರ್ಥವನ್ನ ಸ್ವಲ್ಪ ನೋಡ್ಕೊಂಡು, ಹಾಗೇನೆ ವ್ಯಾಖ್ಯೆಗಳು ಏನ್ ಈಗಾಗಲೇ ಅರಿಸ್ಟಾಟಲ್, ವುಡ್ರೋ ವಿಲ್ಸನ್, ಬ್ಲಂಟ್ಸ್ಲಿ, ಹಾಲೆಂಡ್ ಮತ್ತೆ ಓಪನ್ ಹ್ಯಾಮ್ ರವರು ಹೇಳಿರುವಂತ 5 ವ್ಯಾಖ್ಯೆಗಳನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅದೆಲ್ಲ ಒಂದು ವ್ಯಾಖ್ಯೆಗಳನ್ನ ಕಲ್ತ್ಕೊಂಡು ಆ ವ್ಯಾಖ್ಯೆಗಳನ್ನು ಸ್ವಲ್ಪ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಇನ್ ಕೇಸ್ ನಿಮ್ಗೆ ರಾಜ್ಯದ ಅರ್ಥ ಮತ್ತೆ ವ್ಯಾಖ್ಯೆಗಳು ಬಂದ್ರೆ ಅದನ್ನ ನಾನು ಈಗಾಗಲೇ ಹೇಳಿರುವಂತದ್ದನ್ನೇ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಡೈರೆಕ್ಟ್ ಆಗಿ ನಿಮ್ಗೆ ಮೂಲಾಂಶಗಳನ್ನು ಕೇಳಿದ್ರು ಕೂಡ ನೀವು ಸ್ವಲ್ಪ ಅದರಲ್ಲಿ ಅರ್ಥ ಮತ್ತೆ ವ್ಯಾಖ್ಯೆಗಳನ್ನು ಕೂಡ ಬರೆದು ಮೂಲಾಂಶಗಳನ್ನ ಎಕ್ಸ್ಪ್ಲೇನ್ ಮಾಡಿ. ಇನ್ನು ಮೂಲಾಂಶಗಳನ್ನ ನಾನು ಇಂತಿಷ್ಟೇ ಅಂತ ಸ್ವಲ್ಪನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೊದಲಿಗೆ ಮೂಲಾಂಶಗಳು 4 ಯಾವುದು? ಜನಸಂಖ್ಯೆ, ಭೂಪ್ರದೇಶ, ಸರ್ಕಾರ ಮತ್ತೆ ಪರಮಾಧಿಕಾರ. ಈ 4 ಪಾಯಿಂಟ್ ನ ಬರೀರಿ. ಮತ್ತೆ ಈ 4 ಪಾಯಿಂಟ್ ಗಳಿಗೆ ಅದೇ ಪಾಯಿಂಟ್ ಗಳಿಗೆ ಸಂಬಂಧಿಸಿದಷ್ಟು ನಿಮ್ಗೆ ಏನೆಲ್ಲ ಗೊತ್ತು ಕೂಡ ಅದೆಲ್ಲ ಪಾಯಿಂಟ್ ಅನ್ನ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಅದಕ್ಕೆ ಸೇರಿಸ್ಕೊಂಡು ಬರೀತಾ ಹೋಗಿ. ಈಗ ಪಠ್ಯ ಭಾಗದಲ್ಲಿ ಇದ್ದಷ್ಟೇ ಅಥವಾ ನಾನು ಹೇಳಿದಷ್ಟನ್ನೇ ನೀವು ಬರೀತಾ ಹೋಗ್ಬೇಕು ಅಂತ ಇಲ್ಲ, ಅದಕ್ಕೆ ಎಕ್ಸ್ಟ್ರಾ ಕೂಡ ಸೇರಿಸ್ಕೊಂಡು ಹೋಗ್ಬೋದು. ಅದ್ರ ವಿಷಯ ಅದೇ ಆಗಿರ್ಬೇಕು. ಅದನ್ನಷ್ಟು ಸೇರಿಸ್ಕೊಂಡು ನೀವು ಇದನ್ನ ಎಕ್ಸಾಮ್ ಅಲ್ಲಿ ಬರ್ದ್ರೆ ಖಂಡಿತ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಅಂತೂ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ, ಯಾರೆಲ್ಲ ಪ್ರಥಮ BA ರಾಜ್ಯಶಾಸ್ತ್ರದಲ್ಲಿ ಎಕ್ಸಾಮ್ಗೆ ಓದ್ಕೊಳ್ತಿದ್ದೀರಾ ದಯವಿಟ್ಟು ಈ ಒಂದು ಪಠ್ಯ ಭಾಗವನ್ನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಈಗಾಗಲೇ ನಿಮ್ಗೆ ಕ್ವಶನ್ ಪೇಪರ್ ಸಿಕ್ಕಿದ್ರು ಕೂಡ ನಿಮ್ಗೆ ಗೊತ್ತಿರುತ್ತೆ ರಾಜ್ಯದ ಮೂಲಾಂಶಗಳು ಅನ್ನುವಂತಹ ಒಂದು ಕ್ವಶನ್ ಅನೇಕ ಬಾರಿ ಎಕ್ಸಾಮ್ಗೆ ಕೇಳಿರೋದ್ರಿಂದ ಇದೊಂದು ತುಂಬಾ ಇಂಪಾರ್ಟೆಂಟ್ ಆದ ಚಾಪ್ಟರ್ ಆಗಿರುತ್ತೆ. ನಾನು ಈಗಾಗಲೇ ಹೇಳಿದೀನಿ, ಇಂಪಾರ್ಟೆಂಟ್ ಇರುವಂತ ಚಾಪ್ಟರ್ ಗಳನ್ನಷ್ಟೇ ನಾನೀಗ ಹಾಕ್ತಾ ಇದ್ದೀನಿ. ನಂಗೆ ಸಮಯ ಸಿಕ್ಕಿದ್ರೆ ಸ್ವಲ್ಪ ಬೇರೆ ಚಾಪ್ಟರ್ಗಳಂದ್ರೆ ಅದು ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ, ಉಳಿದವುಗಳು ಕೂಡ ಅದು ನಾನೀಗ ನಿಮ್ಗೆ ಹಾಕ್ತಿರೋದು ಅನೇಕ ಬಾರಿ ರಿಪೀಟೆಡ್ ಆಗಿರುವಂತ ಕ್ಲಾಸ್ಗಳನ್ನಷ್ಟೇ ಇಲ್ಲಿ ಹಾಕ್ತಾ ಇರೋದು. ಇನ್ನು ಉಳಿದ ಕ್ಲಾಸ್ಗಳನ್ನ ನನ್ಗೆ ಹಾಕ್ಲಿಕ್ಕೆ ಸಮಯ ಇಲ್ಲ ಎನ್ನುವ ಕಾರಣಕ್ಕಾಗಿ ನಾನು ಅಪ್ಲೋಡ್ ಮಾಡ್ತಿಲ್ಲ. ಬಿಟ್ರೆ ಕೆಲವೊಂದು ತುಂಬಾ ಇಂಪಾರ್ಟೆಂಟ್ ಆದ ಕ್ಲಾಸ್ಗಳು ಕೂಡ ಇವೆ, ನನಗೆ ಅದು ಅಪ್ಲೋಡ್ ಮಾಡ್ಲಿಕ್ಕೆ ಸಮಯ ಇಲ್ಲ. ಅದು ಸಮಯ ಸಿಕ್ಕಿದ್ರೆ ನಾನು ದಯವಿಟ್ಟು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಬೇರೆ ಯಾರಾದ್ರೂ ಬುಕ್ ಸಿಕ್ಕಿದ್ರೆ ದಯವಿಟ್ಟು ಆ ಚಾಪ್ಟರ್ ಗಳನ್ನು ಕೂಡ ಎಲ್ಲ ಓದ್ಕೊಳ್ಳಿ. ಇಂಪಾರ್ಟೆಂಟ್ ಆಗಿರುವಂತ ಚಾಪ್ಟರ್ ಯಾವ್ದೆಲ್ಲ ಇದೆ ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಲ್ವಾ, ಅದಷ್ಟನ್ನಂತೂ ನೀವು ಮಿಸ್ ಮಾಡದೆ ಓದ್ಕೊಳ್ಳಿ ಸ್ನೇಹಿತರೆ. ಈ ಒಂದು ವಿಡಿಯೋದ ಬಗ್ಗೆ ಏನಾದ್ರೂ ಅಭಿಪ್ರಾಯಗಳಿದ್ರೆ ದಯವಿಟ್ಟು ನಿಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.